आप देख रहे हैं सेवन न्यूज। मैं आपके साथ मोहम्मद सलमान जुनैदी। ಎಲ್ಲ ನಮ್ಮ ಆತ್ಮೀಯ ಪತ್ರಕರ್ತರ ಮಿತ್ರರಿಗೂ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಮುಖಂಡರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ। ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ನಮ್ಮ ಮುಖಂಡರಾಗಿರುವಂತ ಪತ್ರಿಕಾಗೋಷ್ಠಿಯಲ್ಲಿ ಅಬ್ದುಲ್ ಸಾಹೇಬರು ಉಪಸ್ಥಿತರಿದ್ದಾರೆ। ಅದೇ ರೀತಿಯಾಗಿ ಇನ್ನೊಬ್ಬರು ಮುಖಂಡರಾಗಿರುವಂತ ಎಂಶಿ ಮುಲ್ಲಾ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ। ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರಾಗಿರುವಂತ ಅಬ್ದುಲ್ ಭರ್ತಿ ಸಾಹೇಬರು ಕೂಡ ಉಪಸ್ಥಿತರಿದ್ದಾರೆ। ಅದೇ ರೀತಿಯಾಗಿ ನಮ್ಮ ಯಲ್ಲಪ್ಪ ಪಾಲ್ ಶೆಟ್ಟಿ ಸರ್ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ। ಎಲ್ಲರ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅವ್ರಿಗೆ ಮತ್ತು ಪ್ರಿಂಟ್ ಮೀಡಿಯಾ ಅವ್ರಿಗೆ ಅವ್ರಿಗೆಲ್ಲ ಸ್ವಾಗತ ಮಾಡ್ಕೊತ ಇವತ್ತು ನಾವು ಮೊನ್ನೆ ಏನೋ ಒಂದು ಮೊಹಮ್ಮದ್ ಅನ್ನವ ಏನು ಯಾರು ಯೂಟ್ಯೂಬರ್ ಅಂತ ಏನು ಕೇಳ್ಯಾನಂತ ಹೇಳಿದ ಮ್ಯಾಗ ಅವ್ರಿಗೆ ಗೆಟ್ ಔಟ್ ಅನ್ನೋದು ಎಷ್ಟು ಸರಿಯಾದ ಯಾರೇ ಸರ್ಕೊಂಡು ಹೋಗಿ ಕಾರ್ಪೊರೇಷನ್ಕ ಹೋಟ್ ಹಾಕಿಸ್ಲಾಕೇನು ಬುದ್ಧಿ ಬಂದಿದ್ದಿಲ್ಲ। ಅಷ್ಟ ನಿಮ್ಗೆ ಜಾತಿ ಮಾಡುದೇ ಇದ್ರ ಅವ್ರಿಗೆ ಯಾಕಿಬ್ರಿಗೆ ತಗೊಂಡು ಹೋಗಿ ಹೋಟ್ ಹಾಕ್ಸ್ಕೊಂಡ್ರಿ? ಮುಂದಿನ ಸರ್ತಿ 28ಕ್ಕೆ ನಮ್ಮ ಸರ್ಕಾರ ಬರ್ತೈತಿ, ನಾ ಎಲ್ಲಾರ್ಗ ಒಳಗೆ ಹಾಕ್ತೀನಿ। ಈಗ ಯಾವ ಸರ್ಕಾರದೊಳಗೆ ಅದಾರ ಅವರು? ಮುಂದಿನ ಸರ್ತಿ ಏನು ಹುಚ್ಚ ಆಗ್ಯಾನ? ಏನು MLA ಏನು ಮಾನಸಿಕ ಕಳ್ಕೊಂಡಾನ? 1000 JCB ತರ್ತೀನಿ, ಎಲ್ಲ ತಾಲೂಕು ಒಂದೊಂದು ಹಿಟ್ಟು ನಾ ಬೆಳೆಸ್ತೀನಿ। ಏನು CM ಆಗೇ ಬಿಟ್ಟಾರ, ಪಾರ್ಟಿಲಿಂದ ಹೊರಗೆ ಓಡಿಸ್ಯಾರ। ಹೊರಗೆ ಓಡಿಸಿದ ಮ್ಯಾಗನು ನಾ BJPಲಿಂದ CM ಆಗ್ತೀನಿ, 1000 JCB ತರ್ತೀನಿ, ಪ್ಲಾಸ್ಟಿಕ್ JCB ಒಂದು ತಂದು 1000 ನಾವು ಅವ್ರ ಮನೆಗೆ ಕಳಿಸ್ತೀವಿ। ಸಾವಿರ JCB ಪ್ಲಾಸ್ಟಿಕ್ದು ಈಗ ಸಣ್ಣ ಹುಡುಗರು ಆಡೋದು ಅವ್ರ ಮನೆಗೆ ಕಳಿಸ್ತೀವಿ। ಪ್ಲಾಸ್ಟಿಕ್ JCBಲಿಂದ ಎಲ್ಲ ತಾಲೂಕು ಒಂದೊಂದು ಕಳಿಸಿ ಬೆಳೆಸಲಿ। ಏನು ಪಾರ್ಟಿಲಿಂದ ಹೊರಗೆ ಹಾಕಿದ್ನು ಅಷ್ಟು ಖದರಿಲ್ಲ, ನಾ CM ಆಗ್ತೀನಿ, ಮುಂದಿನ ಸರ್ತಿ ನಮ್ಮ ಸರ್ಕಾರ ಬರ್ತೈತಿ, ಎಲ್ಲಾರು ನಾವು ನೋಡ್ತೀನಿ, ಒಳಗೆ ಹಾಕ್ತೀನಿ। ನೀ ಏನು ನೋಡ್ತೀವೋ? ನೀ ಏನು ಒಳಗೆ ಹಾಕ್ತಿ? ಮೈನಾರಿಟಿ ಹುಡುಗಿಯರ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಿಪ್ಪ। 5 ಲಕ್ಷ ಎಷ್ಟು ಮಂದಿಗೆ ಕೊಟ್ಟಿ? 200 ಮಂದಿ ಲಿಸ್ಟ್ ಅದ, ಯಾವಾಗ ಕಳಿಸ್ಲಿ, ಯಾವಾಗ ಕೊಡ್ತಿ? ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ ಕುಂದರ್ಸ್ಲಿ, ಎಲ್ಲಾರು ಕರ್ಕೊಂಡು ಒಯ್ದು ಏನು ಮನೆ ಮುಂದೆ ಕುಂದರ್ಸ್ಲಿ? ಇಲ್ಲಿಕಂದ್ರೆ ನಮ್ದು ನಿಮ್ದು ಎದ್ರ ಬದ್ರ ನಾ ಕರ್ಕೊಂಬರ್ತೀನಿ, ನಮ್ಮ ಮುಂದೆ ಕೊಡ್ತೀರಿ? ಮೊನ್ನೆನೇ ಹೇಳಿದ್ದೆ, ನಿಮ್ಮ ಅಪ್ಪಗೆ ಹುಟ್ಟಿದ್ರ ಕೊಡ್ರಂತ, ಕೊಟ್ಟಿಲ್ಲ। ನಮ್ಮ ಅಪ್ಪಗೆ ನಾವು ಹುಟ್ಟಿವಿ, ನಮ್ಮ ಸಮಾಜಲಿಂದ ಖಾದ್ರಿ ವಕೀಲ್ 1 ಕೋಟಿ ರೂಪಾಯಿ ಕೊಡ್ತೀನಿ ನಾನು। 1 ಕೋಟಿ 11 ಲಕ್ಷ ರೂಪಾಯಿ ನಾವು ಸಮಾಜಲಿಂದ ರೊಕ್ಕ ಎಬ್ಬಸ್ ಕೊಡ್ತೀರ ಅವ್ರ। ನಾವು ಬ್ಯಾರೆ ಜಾತಿಯವ್ರಿಗೆ ಬ್ಯಾರೆ ಮಂದಿಗೆ ಯಾರಿಗೂ ಏನು ಅನ್ನಂಗಿಲ್ಲ, ಬರೇ ಬಸವನಗೌಡ್ರಿಗೆ ಒಮ್ಮೆ ಅನ್ಲಿಕ್ಕತ್ತೀವಿ। ಅವ್ರ ಮನೆಯದೇ ಯಾವ್ದಾರೆ ಒಂದು ಹೆಣ್ಮಕ್ಳಿಗೆ ಒಂದು ಮೈನಾರಿಟಿ ಹೋಗಿ ಮಾಡಿಕೊಡ್ಲಿ, 1 ಕೋಟಿ 11 ಲಕ್ಷ ರೂಪಾಯಿ ನಾವು ಕೊಡ್ತೀವಿ। ಎಲ್ಲ ಮನೆ ತಿರ್ಗಾಡಿ ನಾವು ಚಂದ ಎತ್ತಿ ಕೊಡ್ತೀವಿ ಅವ್ರಿಗೆ। ಏನು ನಮ್ಮ ಹೆಣ್ಮಕ್ಳು ಫಿರಿ ಬಿದ್ದಾವ? ಏನು ಮುಸುಲ್ರು ಫಿರಿ ಬಿದ್ದಾರ? ನಾ ಇಲೆಕ್ಷನ್ ನಿಂತೀನಿ, ನಂಗೆ ಮಾತಾಡ್ರಿ, ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತಾಡೋದು ಏನು ನಿಮ್ಮ ಅಪ್ಪಂದು ತಿಂದೀವಿ? ಬದಮಾಶ MLA ನೀ ಎಲ್ಲರೇ ತಿಳಿದಿರ್ಬೇಕು, ನೀನು ಬಾಯಿ ಒಂದೇ ಅದ, ನಿನ್ನ ಅಪ್ಪ ಬೈತೀವಿ, ನೀ ಎಲ್ಲರೇ ತಿಳಿದು ಅವ್ರು ಸುಮ್ ಕುಂದರ್ಲಾಕತ್ತಾರ, ನೀ 1 ಬೈದ್ರ 10 ಬೈತೀವಿ ನಾವು, ನಿನಗೆ ಬೈತೀವಿ, ನಮ್ಮ ಸಮಾಜಕ್ಕೆ ನೀ ಬೈಯೋದು ಹಾಕಿಲ್ಲ, ನನ್ಗೆ ಬೈ, ನಾನು ನಿನ್ಗೆ ಬೈತೀನಿ। ನಮ್ಮ ಸಮಾಜವ್ರು ಏನು ಮಾಡ್ಯಾರ? ನಿಮ್ಮ ಮನೆ ಬೆಳೆಸ್ತೀವಿ, ಪಾಕಿಸ್ತಾನ ಕಳಿಸ್ತೀವಿ, ನಿಮ್ಮ ಅಪ್ಪನ ಪಾಕಿಸ್ತಾನ, ನಿಮ್ಮ ಅವನ ಪಾಕಿಸ್ತಾನ
ಹಗಲ ಮೊದ್ಲ ಪಾಕಿಸ್ತಾನ ಹೆಸರು ಹೇಳ್ತಾನ, ಅದರ ಸಲುವಾಗಿ ರಾಜಕೀಯ ಮಾಡಿ ಚಂಡ ಏರಿಸ್ದ. ಆ ಮಾಯಕ್ ಹುಡುಗರು ಜೈಲಿಗೆ ಹೋದ್ರು, ಸಿಂದಗಿ ಬಿಜಾಪುರ ಎಲ್ಲ ಟ್ರೇನ್ ಸುಟ್ಟ ರಾಜಕೀಯ ಸಲುವಾಗಿ. ಅವರು ಉರುಳು ಹಾಕೊಂಡು ಸತ್ರು. ಇದು ನಾನು ಸುಳ್ಳಿದ್ರ ಸಿಬಿಐ ಕೊಡಂತ ಹೇಳ್ರಿ ನಾವು. ಯಾರ್ಗರೆ ಏನಾರೇ ಯಾರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು, ಅವ್ರ ತಾಯಿ ನಮ್ಮ ತಾಯಿ ಇದ್ದಂಗೆ. ಅವ್ರ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಅಕ್ಕಂಗ್ಯಾರು ಎಲ್ಲ ನಮ್ಮ ಸಹೋದರ ಅಂತ ಮಾಡ್ಬೇಕು. ನೀವು ಮುಸಲ್ರು ಹೆಣ್ಮಕ್ಳಿಗೆ ಒಯ್ರಿ, ಇದು ಜಾತಿ ಯಾಕೆ ಹುಟ್ಟಿಸ್ಲಿಕ್ಕತ್ತೀರಿ? ಇನ್ನ ಎಲೆಕ್ಷನ್ 2.5 ವರ್ಷ ಅದ. ಇಲೆಕ್ಷನ್ ಏನು ಇಲ್ಲ, ಬರೇ ನೀವು ಜಾತಿ ನೀವು ಮೊಹಮ್ಮದ್ ಯಾಕೆ ಅಷ್ಟು ನಿಂಬಲ್ಲಿದ್ರ ಯಾಕೆ ಮುಸುರು ತಗೊಂಡು ನಿಮ್ಮ ಗಾಡ್ಯಾಗ ನೀವು ತಗೊಂಡು ಹೋಗಿಲ್ಲ? ನಿಮ್ಮ ಅಪ್ಪ ಹುಟ್ಟಿಲ್ಲ, ಮುಸುಲ್ರು ಯಾಕೆ ಬೇಕು? ಅವಾಗ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರ ಅವ್ರಿಗೆ ಒಯ್ಬಾರ್ದಿತ್ತು. ನಿಮ್ಮ ಮಂದಿಗೆ ಒಯ್ದು ನೀವು ಓಟ್ ಹಾಕ್ಬೇಕಿತ್ತು. ನಾವು ಬ್ಯಾಡ ಅಂತಿದ್ದಿಲ್ಲ. ಬರೇ ಅವರು 5 ಲಕ್ಷ ಕೊಡ್ತೀನಿ ಅಂದಾರಿ ಖಾದ್ರಿ ವಕೀಲ್, 1 ಕೋಟಿ ಕೊಡ್ತೀನಿ ಅಂದಾನ. ನಾವು 1 ಕೋಟಿ 11 ಲಕ್ಷ ರೂಪಾಯಿ ಕೊಡ್ತೀನಿ. ಎಲ್ಲ ಮನೆ ಹೋಗಿ ನಮ್ಮ ಸಮಾಜ ಅವ್ರ ಬಳಿ ಚಂದ ಐತಿ. ಅವ್ರ ಮನೆಯದೇ ಅವನ ಮನೆಯದೇ ಹೇಳಿಕತ್ತೀನಿ, ಬ್ಯಾರೆ ಮನೆ ಅವ್ರಿಗೆ ಯಾರಿಲ್ಲ. ಅವ್ರ ಮನೆಯದೇ ಹೆಣ್ಮಗಳು ನಮ್ ಯಾವ್ದಾರ ಅವನು ಗಂಡ್ಮಕ್ಳಿಗೆ ಕೊಡ್ಲಿ. ಅವ್ರ MP ಪಾಟೀಲ್ ಸಾಹೇಬ್ರದ ಕಾಲದ ಮಣದ ಧೂಲಾಗಂಗಿಲ್ಲ. ಇಷ್ಟ ನೀರ್ ಬಂದೈತಿ, ಎಲ್ಲಾ ಬಂದೈತಿ, ಒಣೆಗೆ ಹೋಗೋದ್ ಬಿಟ್ಟು ಎಲ್ಲಾ ಬಿಜಾಪುರ ಮಂದಿನು ಅಂತ MLA ಓಟ್ ಹಾಕ್ತಾರ. ಹೋಗಿ ನೀರ ಬಂದೈತಿ, ಎಲ್ಲಿ ಒಂದೇ ಕಡೆ ಬಂದೈತಿ ಅಂತ ಶಿಕಾರ್ಖಾನೆ ಬಂದೈತಿ, ಗಚ್ಚಿನ ಕಟ್ಟೆ ಕಾಲನಿ ಬಂದೈತಿ, ಸಾಯಿ ಪಾರ್ಕ್ ಬಂದೈತಿ, ಬಸರಿ ಬಾವಿ ಬಂದೈತಿ, ಗಣೇಶ್ ನಗರದೊಳಗೆ ಬಂದೈತಿ, ರಾಮನಗರದೊಳಗೆ ಬಂದೈತಿ, ಕನಾನ್ ನಗರದೊಳಗೆ ಬಂದೈತಿ, ಮಿನಾಕ್ ಚೌಕ್ದೊಳಗೆ ಬಂದೈತಿ. ನೋಡಿದ್ರೆ ಗೊತ್ತಾಗ್ಬೇಕು. ಅಪ್ಪ ಹೇಳ್ಯಾನ, ಅದು ಅವನ ಬಗ್ಗೆ ಏನ್ ಕೇಳ್ತೀರಂತ ಮನುಷ್ಯ ಇಲ್ಲ, ಮನುಷ್ಯನೇ ಹೇಳೋಲ್ಲ. सर बार बार एक ही कास्ट को और एक ही कम्युनिटी को टारगेट कर रहे हैं MLA बसवंतवाड़ा पाटिल एज अ पॉलिटिशियन। आखिर आप भी एक पॉलिटिशियन है, आखिर उनका मंशा क्या है? हमारे MP पाटिल साहब हर एक जात को लेकर जा रहे हैं, उसके पांव का उन्हें धूल भी नहीं होता है। उन्हें बोलता है 2000, उन्हें पार्टी में है कौन से? 2028 को उसकी पार्टी आती कहते हैं। अब पार्टी से लात मार को बाहर में लात मारे हैं, पार्टी से लात मार को बाहर माए उसे। ಅಂತ MLA ಒತ್ತು ಹೊರಗೆ ಹಾಕ್ಯಾರ. ಇನ್ನ ಬಿಜೆಪಿದೊಳಗೆ ಅದೀನಿ ಅಂತ ಹೇಳ್ತಾರ, ಒತ್ತು ಹೊರಗೆ ಹಾಕಿದ್ರು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾವು ಈಗಾಗಲೇ ಈ ಪತ್ರಿಕಾಗೋಷ್ಠಿ ಉದ್ದೇಶ ತಮ್ಮೆಲ್ಲ ಗೊತ್ತದೆ. ಪದೇ ಪದೇ MLA ಮಾಡ್ತೀನೋ ಕೆಲಸಕ್ಕೆ ನಾವು ಪತ್ರಿಕಾ ಮಾಡಬೇಕಾಗಿದೆ. ಯಾಕಂದ್ರೆ ಯಾವಾಗಲೂ ಯಾವ ಸಂದರ್ಭದಾಗೂ ಯಾವ ಗುಡಿ ಜಾತ್ರೆ ಇದ್ರು ಕೂಡ ಒಂದು ಮುಸಲ್ಮಾನರು ಬೈದರೆ ಅವ್ರಿಗೆ ಸಮಾನ. ಯಾಕಂದ್ರೆ ಯಾವ ಸಂಗಮ ಯಾವ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಆ ಕಾರ್ಯಕ್ರಮಕ್ಕೆ ಇದಕ್ಕೆ ಏನು ಸಂಬಂಧ ಇರೋದು. ಆ ಕಾರ್ಯಕ್ರಮನಾಗೂ ಹೋಗಿ ಒಂದು ಉದ್ಘಾಟನೆಗೆ ಹೋದಾಗೂ ಕೂಡ ಮುಸಲ್ಮಾನ್ಗೆ ಬೈಯೋದು, ಮತ್ತು ಮುಸಲ್ಮಾನ್ ಫಂಡ್ ತರೋದು, ಮತ್ತು ಮುಸಲ್ಮಾನ್ ಊರಿನಾಗ ಕೆಲಸ ಮಾಡೋದಿಲ್ಲ, ಮತ್ತು ಮುಸಲ್ಮಾನ್ ಹೆಸರಲ್ಲಿ ತಂದು ಕಿಸಿ ಬೇರೆ ವಾರ್ಡ್ನಾಗ ಕೆಲಸ ಮಾಡೋದು, ಇದು ಅವ್ರ ಕೆಲಸ ಆಗಿದೆ. ನಾವು ಈ ಮಾಧ್ಯಮದಲ್ಲಿ ತಮ್ಮ ಮುಖಾಂತರ ಹೇಳಿ ಕಳಿಸ್ಲಿಕ್ಕೆ ಏನು ಮಾಡ್ತೀವಿ ಅಂದ್ರೆ, ಅವ್ರು ಪದೇ ಪದೇ ಬೈಯೋದು, ಪದೇ ಪದೇ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡೋದು ಮಾಡಿದ್ರೆ, ಇನ್ನು ಮೇಲೆ ನೀವು ಒಂದು ಬೈದ್ರೆ ನಾವು 100 ಬೈತೀವಿ. ಇನ್ನು ಯಾವುದು ಕೋರ್ಟ್ ಕಚೇರಿ ಕಂಪ್ಲೇಂಟ್ ಏನು ಮಾಡ್ಕೊಟ್ಟು ನಾವು ಕೊಡೋರಲ್ಲ. ಯಾಕಂದ್ರೆ ನಿನ್ನ ಶೈಲಿಗೆ ನೀವು ಮಾತಾಡಿದಾಗ ನೀವು ತಿಳಿತಿ ಅಂದ್ರೆ ನಿನ್ನ ಪ್ರಕಾರ ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಪದೇ ಪದೇ ನಿಮ್ಗೆ ಹೇಳಾಕತ್ತು, ಪದೇ ಪದೇ ನಿಮ್ಗೆ ತಿಳಿಸಾಕತ್ತು, ಇದು ಎಲ್ಲ ಸರಿಯಲ್ಲ, ನೀವು ಡೆವಲಪ್ಮೆಂಟ್ ವಿಷಯಕ್ಕೆ ಮಾತಾಡ್ರಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ, ಊರಾಗ ನೀರು ಬಂದದೆ, ಕಾರ್ಪೊರೇಷನ್ ಆಗಿ ಎಲೆಕ್ಷನ್ ಆಯ್ತು ಮೊನ್ನೆ ತಾನೇ, ನಾವು ಹೇಳಿದ್ರಿ, ನಾವು ಮೊನ್ನೆ ಹೇಳಿರಿ, ಎಲ್ಲ ಖುಷಿ 8-10 ದಿವಸನೂ ಆಗಿಲ್ಲ. ಈ ಭಾರಿ ಮಳೆ ಬರೋದ್ರಿಂದ ನಾವು ಎಲ್ಲರೇ ಒಂದು ವೀಕ್ಷಣೆ ಮಾಡಿದ್ರಿ. ತಮ್ಮ ಮೇಯರ್ ಕೂರಿಸಿರಿ, ತಮ್ಮ ಮೇಯರ್ ಏನಾದರೂ ಮೊನ್ನೆ ಮೀಟಿಂಗ್ನಾಗ ಮೊನ್ನೆ ಕಾರ್ಪೊರೇಷನ್ ಆಗಿ ಹೇಳಿದ್ರಿ,
ನಾವು ಈ ಸಲ ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ, ನೀವು ಹಿಂಗೆ ಮಾಡ್ತೀವಿ. ಮತ್ತು ಮಾಡ್ಬೇಕಾಗಿತ್ತಲ್ಲ, ನಮ್ದೇನು ಮೇಯರ್ ಅದಲ್ಲ. ನಾವು ಕೋರ್ಟ್ಲಿ ಮುಖಾಂತರ ಗೆದ್ದೀನಿ, ನಾವು ಇದರಲ್ಲಿ ಮುಖಾಂತರ ಗೆದ್ದೀನಿ, ನೀವು ಏನು ಮಾಡಿರಿ? ಮತ್ತೆ ಎಲ್ಲ ಕಾರ್ಪೊರೇಷನ್ದಾಗ ಎಲ್ಲ 35 ಜನ ಕೇಳ್ರಿ, ಹ್ಯಾಂಗ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡು, ಅಷ್ಟೇ ನಿಮ್ದು ದಮ್ಮಿತ್ತಂದ್ರೆ ಹೇಳ್ರಿ ನೋಡೋಣ. ಒಂದು 35 ಮೆಂಬರ್ ಒಳಗೆ ಯಾರು ಹೇಳಿ ಯಾವ ರೀತಿ ನಾವು ಇಲೆಕ್ಷನ್ ಆಗೈತಿ, ಯಾವ ಪಾರದರ್ಶಕವಾಗಿ ಆಗೈತಿ ಅಂತ. ಸುಮ್ಕೆ ಹವಾ ಕೇಳಿಸ್ಕೇಸಿ ಏನಾರ ಮಾಡ್ಕೇಸಿ ಬರೇ ಮಂದಿಗೆ ಬೈಯುವುದು ಅದು ಕೆಲಸ ಅಲ್ಲ. ಇನ್ನು ಮೇಲೆ ನಮ್ಮ ಸಮಾಜದಿಂದ ನಾವು ನಿಮ್ಗೆ ಒಂದು ಟಾರ್ಗೆಟ್ ಕೊಟ್ಟು, ನಿಮ್ಗೆ ಒಂದು ಚಾಲೆಂಜ್ ಕೊಟ್ಟು, ನೀವು ಎಲ್ಲಾದರೂ ಬೈದ್ರ ಅಂದ್ರೆ, ಈಗ ನಾವು ಬೈಯುವುದು ಅಷ್ಟೇ ಅಲ್ಲ, ಏನು ಮಾಡ್ಬೇಕಾಗಿತ್ತು ಅವೆಲ್ಲಾನು ಮಾಡ್ತೀವಿ. ಇನ್ನು ಸುಮ್ಮನೆ ಕಂಪ್ಲೇಂಟ್ ಕೊಡ್ರಿ, ಕೋರ್ಟ್ ಹೋಗ್ರಿ, ಅದು ಹೋಗ್ರಿ, ಇದರಿಂದ ಏನೂ ಆಗೋದಿಲ್ಲ, ಇದರಿಂದ ಏನು ಮಾಡಕ್ಕೆ ಆಗುದಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ, ತಾವು ಸರಿಯಾಗಿ ತಮ್ಮ ಕೆಲಸವನ್ನು ಮಾಡಿ ಎಲ್ಲ ಸಮಾಜಕ್ಕೆ ತಗೊಂಡು ಹೋದ್ರೆ ಒಳ್ಳೇದು. ಒಂದು ಸಮಾಜ ವಿಶೇಷ ಸಮಾಜಕ್ಕೆ ನೀವು ಬೈಕೊಟ್ಟು ಕೂತಂದ್ರೆ ನಾವು ಸಹಿಸ್ಕೊಳ್ಳಕ್ ಆಗುವುದಿಲ್ಲ. ಇನ್ನು ಮೇಲೆ ನೀವು ಒಂದು ಬೈದ್ರೆ ನಾವು 100 ಬೈದು ಚಾಲು ಮಾಡ್ತೀವಿ. ಬೀದಿಯಲ್ಲಿ ಎಲ್ಲ ಮಂದಿಗೂ ಹೇಳ್ತೀವಿ. ನಾವು ಅಷ್ಟೇ ಅಲ್ಲ ಇನ್ನು ಬೈಯುದು, ಎಲ್ಲ ಸಮಾಜಕ್ಕೆ ನಾವು ಇಟ್ಕೊಂಡು ಅವ್ರಿಗೆ ನಿಂದರ್ಸಿ ನಮ್ಗೆ ಭಾಳ ನಾವು ನೋವಾಗೈತಿ. ಎಲ್ಲ ಸಮಾಜ ಯುವಕರಿಗೆ ನಾವು ಹೇಳ್ತಾ ಇದ್ವು, ಇಲ್ಲ ಈ ಥರ ಮಾಡಬಾರ್ದು, ಸರಿ ಇಲ್ಲ, ಈ ಥರ ಮಾಡಬಾರ್ದು, ಅವ್ರು ಹುಚ್ಚದನ್ನ ಬಿಡು ಹೋಗ್ಲಿ ಅಂತ. ಅವ್ರು ಹೇಳ್ತಾರೆ, ನೀವು ಏನು ಮಾಡ್ತೀರಿ, ಈಗ ನೀವು ಸರಿ ನಾವು ಏನು ನೋಡ್ತೀವಿ ಅಂತ. ಅವಾಗ ಏನಾರು ಅನಾಹುತ ಆದಾಗ ಅದಕ್ಕೆ ಜವಾಬ್ದಾರಿ ಅವರು ಜಿಲ್ಲಾಡಳಿತ ಎಚ್ಚರಿಕೊಂಡ ಅದರ ಬಗ್ಗೆ ಒಂದು ಏನಾದರೂ ಮಾಡಿದ್ರೆ ಚಲೋ ಆಗಿತ್ತು. ಅವರು ಕೂಡ ಮಾಡ್ತಾ ಇಲ್ಲ, ಯಾಕಂದ್ರೆ ಅವರು ಕೈ ಕಟ್ಕೊಂಡಿದ್ದಾರೆ, ಆದ್ದರಿಂದ ಏನೂ ಆಗ್ತಾ ಇಲ್ಲ. ಇನ್ನು ಮೇಲೆ ಏನಾರು ಅನಾಹುತ ಆದಾಗ ಜಿಲ್ಲಾಡಳಿತ ಕಾರಣ. ಯಾಕಂದ್ರೆ ಇವ ಮಾತಾಡುವುದು ಬಂದ್ ಆಗಲಿಲ್ಲ ಅಂತಂದ್ರೆ ನಮ್ಮ ಸಮಾಜದವರು ಏನಾದರೂ ಮಾಡಿದ್ರೆ ಅವನೇ ಜವಾಬ್ದಾರಿ. ತಾವು ಎಲ್ಲರೂ ತಮ್ಮ ಮುಖಾಂತರ ಹೇಳಿಕ್ ಬಯಸ್ತೀನಿ, ನೀನು ಕೆಲಸ ಮಾಡ, ನಮ್ಮ BJP ಅಪೋಸ್ ಮಾಡ, ಕಾಂಗ್ರೆಸ್ ಅಪೋಸ್ ಮಾಡ, ಯಾರಿಗೆ ಮಾಡ್ತೀವಿ ಮಾಡ, ನೀನು ಅಪೋಸ್ ಮಾಡಕ್ ಆಗೋದಿಲ್ಲ. ಆದ್ರೆ ಒಂದು ಸಮಾಜಕ್ಕೆ ಹೋಗಿದ್ವಿ ಅಂದ್ರೆ ನಾವು ಸುಮ್ಮನೆ ಕೊಡಕ್ ಆಗೋದಿಲ್ಲ. ಆಮೇಲೆ ನೀ 28ರಾಗ 29ನಾಗ CM ಆಗ್ತೇನೆ, CM ಆಗ PM ಆಗ, ನೀ ಸುಡ್ಗಾಳ ಆಗ, ನಮ್ಗೇನ್ ಮಾಡುದದ? ನೀ ಯಾವ ಪಾರ್ಟಿಲಿ ಆಗ್ತಿ ಅದು ಪಾರ್ಟಿಯಲ್ಲಿ ಡಿಕ್ಲೇರ್ ಮಾಡಿ ಮೊದಲ. ಇನ್ನ ಲಗ್ನಾನೇ ಮಾಡ್ಕೊಂಡಿಲ್ಲ, ಮಕ್ಕಳ ಹೆಸರು ಹೇಳ್ಕೊತಿರ್ಗಳಾಗತ್ತಿ. ಮೊದಲ ಲಗ್ನ ಮಾಡಿ, ಮೊದಲ ತಲಾಕ್ ಆಗೈತಿಂದ ಪಾರ್ಟಿಲಿಂದ ಕಿತ್ಕೊಕಾಟಾರ. ಯಾವ ಪಾರ್ಟಿಗೆ ಹೋಗ್ಬೇಕೈತಿ, ಯಾವ ಪಾರ್ಟಿಲಿ ನಿಂದಿರ್ಬೇಕೈತಿ, ಯಾವ ಪಾರ್ಟಿಯಿಂದ ಇಲೆಕ್ಷನ್ ಮಾಡ್ಬೇಕೈತಿ, ಯಾವ ಪಾರ್ಟಿಯಿಂದ CM ಆಗ್ಬೇಕೈತಿ, ಅದು ನಿರ್ಣಯ ಮಾಡಿ ಮೊದಲ. ಸುಮ್ಮನೆ ಯಾವ್ದಾರು ಗುಂಡು ಹೊಳಗ್ ಪಿಸಿ ತಿರ್ಗಾಡ್ಕೋತ ಉಪಯೋಗ ಇಲ್ಲ. ಈ ಸಲ ನಾವು ಕೊಡೋರಲ್ಲ. ನಿಮ್ಮ ಕೆಲಸದ ಬಗ್ಗೆ ಯಾವ ಅಡ್ಡು ಬರೋದಿಲ್ಲ. ಈ ಅಭಿವೃದ್ಧಿ ಮಾಡಿ ಎಲ್ಲೆಲ್ಲೇ ಮಾಡಿ ಏನ್ ಬೇಕಾದ್ರೆ ಮಾಡಿ. ಆದ್ರೆ ಒಂದು ಸಮಾಜಕ್ಕೆ ಬೈಯುದಾಯ್ತಂದ್ರ ಇಡೀ ಸಮಾಜ ಹೇಳ್ಬೇಕಾಗ್ತೈತಿ. ಈ ಸಮಾಜ ಎತ್ತಂದ್ರ ಮಕ್ಕೊಂಡವ್ರಿಗೆ ಎಪ್ಸಿದಂದ್ರ ಅದು ಸುಮ್ಮನೆ ಆಗುವುದಿಲ್ಲ. ಆದ್ರಿಂದ ಹಿಂದೆ ಎಚ್ಚರಿಕೊಂಡ ನಿನ್ನ ಬಾಯಿ ಬಂದ್ ಮಾಡ್ಕೊಂಡು ಏನ್ ಕೆಲಸ ಮಾಡ್ತೀವಿ ಮಾಡ, ನಿನ್ ಸಾಥ್ ನಾವು ಕೊಡ್ತೀವಿ. ಇಲ್ಲವಾದಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ ಅದಕ್ಕೆ ನೀನೇ ನಿಯರ್ ಜವಾಬ್ದಾರಿ ಆಗ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ. ತಾವು ಒಂದು ಯಾವುದೇ ಹೆಣ್ಣು ಮಕ್ಕಳ ಸಲುವಾಗಿ ಇಷ್ಟು ಕೀಳು ಮಟ್ಟಕ್ಕೆ ಮಾತಾಡಿ ನೀ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಖುಷಿ ಯಾರೋ ಯುವಕರು ಏನಾರೇ ಅಪ್ಪಿ ಕೆಲಸ ಆಯ್ತಂದ್ರೆ ಅವ್ರ ತಂದೆ ತಾಯಿಗೆ ಏನ್ ಕಷ್ಟ ಆಗ್ತೈತಿ, ಆ ಸಮಾಜದಾಗ ಏನ್ ಅವ್ರಿಗೆ ಇದು ಆಗ್ತೈತಿ, ಅಲ್ಲಿ ಅವ್ರು ಏನಾದ್ರು ಇವನ್ ಮಾತು ಕೇಳಿಸಿದ್ದು ಆಯ್ತಂದ್ರ ಅವ್ರಿಗೆ ಅಮಾಯಕ ಹಿಂದೂಗಳಿಗೆ, ಅಮಾಯಕ SC/ST ಮಂದಿಗೆ ಅವ್ರಿಗೆ ಏನ್ ತೊಂದರೆ ಆಗ್ತೈತೆ ಅನ್ನೋದು ತಾವು ವಿಚಾರ ಮಾಡ್ಬೇಕು. ಯಾಕಂತ ಅವ್ರಿಗೆ ಬಲು ಖುಷಿ ಮಾಡೋಕ್ಕಿಂತ ಈ ನೀ ನನ್ನ ಮಗಗೆ ಮಾಡ್ಕೋಬೇಕಾಗಿತ್ತಲ್ಲ. ಅವಾನು ಕೊಟ್ಟಾರಲ್ಲ, ನಿನ್ನ ಮಗಗೆ ನಾವೇ ಮಾಡ್ತೀವಿ, ಕರ್ಕೊಂಡ್ ಬಾಪ ಅಂತ ಅಷ್ಟೇ ನಿನ್ ಪ್ರೀತಿ ಮುಸಲ್ಮಾನ್ರದ ನೀ ಮುಸಲ್ಮಾನ್ ಕಬೂಲ್ ಆಗ್ಬಿಡು. ಇಸ್ಲಾಮ್ನಾಗ ಅಷ್ಟೇ ಪ್ರೇಮ ಇತ್ತಂದ್ರೆ ಬಾ, ಇಸ್ಲಾಮ್ನಾಗ ನಿಮ್ಗೆ ಒಳಗೆ ವೆಲ್ಕಮ್ ಮಾಡ್ತೀವಿ ನಾವು. ಮಾಟಿಕೊಮ್ಮೆ ಪಾಕಿಸ್ತಾನ್ ಮುಸಲ್ಮಾನ್ ಮುಂಜಾನೆ ಹಾಕ್ತೀವಿ. ಆ ದೇವರ ಪೂಜೆ ಮಾಡೋದಿಲ್ಲ, ಬರೀ ಮುಸಲ್ಮಾನ್ ಪಾಕಿಸ್ತಾನ್ ಇದು ಬಿಟ್ಟು ಏನೂ ಇಲ್ಲ. ನೀ ಲಿಂಗಾಯತ್ ಅದಿ ಅನ್ನೋದೇ ನಮ್ಗೆ ರೋಡ್ ಬರ್ಲಾಕತ್ತೈತಿ. ಯಾಕಂದ್ರ ಲಿಂಗಾಯತರು ಯಾವಾಗಲೂ ಈ ತರ ಮಾತಾಡುವುದಿಲ್ಲ. ಅವ್ರು ಈ ಬತ್ತಿ ಹಚ್ಕೋತಾರ, ಲಿಂಗ ಹಾಕೋತಾರ. ನೀ ಯಾವಾಗ ಈ ಬತ್ತಿ ಹಚ್ಕೊಂಡಿದ್ವಿ ಒಂದ್ಸಲ ರೀ, ಯಾವಾಗ ಲಿಂಗ ಹಾಕೊಂಡಿದೀಪ? ಮತ್ ತಂತಾನೆ ಲಿಂಗಾಯತ ಅದಿ. ಏನ್ ಲಿಂಗಾಯತ ಅದಿ? ಲಿಂಗಾಯತ ಧರ್ಮ ಒಳಗ ಬಸವೇಶ್ವರ ಮಹಾರಾಜ್ ಯಾವ ರೀತಿ ಹೇಳ್ಯಾರ, ಎಲ್ಲಾ ಸಮಾಜ ತಗೊಂಡು ಹೋಗ್ಯಾರ ಅವ್ರು. ಮತ್ ನೀ ಯಾವ ಸಮಾಜ ನಮ್ಮದೀಪ? ಸುಮ್ಕೆ ಈ ತರ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡಿ ಒಂದು ಹೆಣ್ಣು ಮಕ್ಕಳ ಗೌರವ
ಎಲ್ಲಾ ಸಮಾಜ ಒಳಗೆ ಕೊಡ್ತಾರೆ. ಇಡೀ ಇಸ್ಲಾಂನಾಗ ಅಷ್ಟೇ ಅಲ್ಲ, ಎಲ್ಲಾ ಸಮಾಜ ಒಳಗೆ ಒಂದು ಹೆಣ್ಮಕ್ಳು ಗೌರವ ಕೊಡ್ತಾರೆ. ನೀ ಯಾವ ಸಮಾಜನವದಿ ಅದು ಹೇಳ್ಬಿಡು. ನೀವು ಒಬ್ಬನೇ ಗೌರವ ಕೊಡ್ಲಿಲ್ಲ ಅಂದ್ರೆ ನೀ ಯಾವ ಸಮಾಜನವದಿ? ಆದ್ದರಿಂದ ಇವತ್ತ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಹೇಳಿಕ್ಕೆ ಬರ್ತೀವಿ, ನಿನ್ನ ಮೇಲೆ ನೀನು ನಿನ್ನ ಬಾಲಿಗಿದ್ದು ನೀನು ಕೆಲಸ ಮಾಡಿದ್ರು ಒಳ್ಳೇದು. ಇನ್ನು ಕಾರ್ಪೊರೇಷನ್ ಎಲೆಕ್ಷನ್ ಕಾರ್ಪೊರೇಷನ್ ಮಾಡಿದ್ದಿ, ಅಷ್ಟು ದೊಡ್ಡ ದೊಡ್ಡ ಮೆಂಬರ್ಸ್ ಮಾತಾಡಿದ್ವಿ, ಒಟ್ಟಾರೆ ಏನಾದ್ರೂ ನೀನು ನಿಂತೈತಿ. ಎಲ್ಲ ಹೋಗಿದ್ಯಪ್ಪ ನೀನು? ಏನು ಮುಸಲ್ಮಾನರ ಓನ್ಯಾಗ ಹೋಗಿದ್ದಿ, ಏನು ಹಿಂದೂ ಓನ್ಯಾಗ ಹೋಗಿದ್ದಿ, ಏನು ಬೇರೆ ಬೇರೆ ಓನ್ಯಾಗ ಹೋಗಿದ್ದಿ, ಯಾವ ಸಮಾಜ ಬಳಿ ಹೋಗಿದ್ದಿ? ತಾವೆಲ್ಲರೂ ಇದಕ್ಕೆ ಸಾಕ್ಷಿ ಅದೀರಿ. ಇನ್ನಾದರೂ ನೀರು ನಿಂತೈತಿ. ಏನ್ ಮಾಡಿದಾನೆ? ಒಂದು ಗರಸರಿ ಹಾಕ್ಸಿದಾನೆ, ಒಂದು ಸಿಂಗಲ್ ಒಂದು ಟ್ರ್ಯಾಕ್ಟರ್ ಗರಸರಿ ಆಕ್ಷನ್ ಏನ್ ಡೆವಲಪ್ಮೆಂಟ್ ಮಾಡ್ತಿ? ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಮನಸ್ಸು ಡೆವಲಪ್ ಇರ್ಬೇಕಲ್ಲ. ತಿಳ್ಕೊ, ಈ ತರ ಮಾಡೋದ್ರಿಂದ ಸರಿ ಇಲ್ಲ. ಇನ್ನು ಮೇಲೆ ನಾವು ಸುಮ್ಮನೆ ಕೊಡೋರಲ್ಲ. ನಮ್ಮ ಸಮಾಜ ಯುವಕರಿಗೆ ಸುಮಾರು ವರ್ಷದಿಂದ ನಾವು ಇವರಿಗೆ ತಿಳಿ ಹೇಳ್ಕೋತ ಎಲ್ಲರೂ ನಾವು ಸಂಭಾಳಿಸ್ಕೊತ ಬಂದಿದ್ವಿ. ಎಂಬಿ ಪಾಟೀಲ್ ಸಾಹೇಬ್ ಹೇಳ್ಕೊಳ್ಳೇನೆ ಪ್ರತಿ ಒಂದ್ಸಲ ಮೊಹಮ್ಮದ್ ಪೈಗಂಬರ್ ಹೇಳಿದಾಗೂ ಸುಮ್ ಕೂಡ್ಸಿದ್ವಿ, ಏನೇ ಬುರ್ಕಾ ಬಂದಾಗೂ ಸುಮ್ ಕೂಡ್ಸಿದ್ವು. ಬುರ್ಕಾ ಬೇಡ, ಗಡ್ಡ ಬೇಡ, ಇದು ಬೇಡ ಅತ್ತಿ ನಿನ್ಗೆ ನಾಚಿಕ್ ಬರುದಿಲ್ಲ. ಅವ್ರು ಇಲ್ಲದೆ ಏನು ಮಾಡಕ್ಕೆ ಆಗುದಿಲ್ಲ. ಬುರ್ಕಾ ದಾಡಿ ಇದ್ದರೆ ನೀ MLA ಆಗ್ತಿ, ಇಲ್ಕಂದ್ರೆ ಏನೂ ಆಗುದಿಲ್ಲ. ಮತ್ ಅವ್ರು ನಿನ್ನ ಕಾರ್ನಾಗ ಕುಡಿಸ್ಕೊಂಡು ಹೋಗ್ತೀನಿ, ನಾಚಿಕ್ ಬರ್ಬೇಕಲ್ಲ ನಿಮ್ಗ. ಅವ್ರು ಇಲ್ಲದೆ ನಿನ್ ಕಾರ್ಪೊರೇಷನ್ನಾಗ ಏನಾರ ಮೇಯರ್ ಮಾಡ್ಲಿಕ್ಕೆ ತಾಕತ್ತದ ನಿಮ್ಗ? ಇಲ್ಕಂದ್ರೆ ಆ ಮೆಂಬರ್ ಕೈಲಿ ಹೇಳಸ್ ನೀನೇ ಮಾಡ್ಸಿ ಅಂತ ಹೇಳಸ್ ನೋಡೋಣ. ಇನ್ನಾದ್ರೂ ಕೋರ್ಟ್ನಾಗ ಕೇಸ್ ಐತಿ, ತೋರಿಸ್ಬೇಕಾಗ್ತೈತಿ. ಅದಕ್ಕೆ ಸುಮ್ಮನೆ ಎಲ್ಲ ಮೆಂಬರ್ಗಳು ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು 35 ಜನ ಎಲ್ಲರೂ ಒಕ್ಕಟ್ಟಾಗಿ ಎಂಬಿ ಪಾಟೀಲ್ ಸಾಹೇಬ್ ಅಲ್ಲಿ ಹೋಗಿ ಕೈಕಾಲು ಹಿಡದ್ ಕಿಸಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕಿಸಿ ಮುಂದುವರ್ಸಿದ್ವಿ. ನಂದೇ ಅವಾಗೇ ಹೋಗಿ ಡಿಸ್ಕ್ವಾಲಿಫೈ ಆಗಿದ್ದು. ಮತ್ತೆ ಎಂಬಿ ಪಾಟೀಲ್ ಅದಕ್ಕೂ ಎದುರಿಲ್ಲ, ಅದು ಮಾಡೋದಿಲ್ಲ ಅಂತ ಹೇಳ್ತೀವಿ, ಸ್ಟೇಟ್ಮೆಂಟ್ ಕೊಡ್ತೀವಿ. ನಿನ್ಗೆ ಎದರತ್ ಹೇಳಿದ್ವಿ ನಾವು? ಅವ್ರು ಉಸ್ತುವಾರಿ ಸಚಿವರದ, ನಿನ್ಗೆ ಎದುರಿಸೋದು ಅವಶ್ಯಕತೆನೇ ಇಲ್ಲ. ಅವ್ರು ಎಲ್ಲಾ ಜಿಲ್ಲೆಗೆ ಎಲ್ಲ ಏನ್ ಸಂಬಂಧಪಡ್ತಿ ಎಲ್ಲ ನೋಡ್ಕೊಳ್ಳೋರು ಅದಾರ. ನಿನ್ಗೆ ಎದರ್ಸ್ಲಾಕಿನ ಅವ್ರು ಮಾಮೂಲಿ ಮನುಷ್ಯ ಅದಾರ? ಅಲ್ಲೇನು ಕ್ಯಾಮ್ರಾ ನೋಡ್ತೀನಿ. ಆದ್ರಿಂದ ತಾವು ದಯಮಾಡಿ ಏನದಲ್ಲ, ನಾವು ಪದೇ ಪದೇ ಹೇಳ್ಕೊತಾ ಇದೀವಿ, ಏನೂ ಮಾಡುದಿಲ್ಲ, ಬರೀ ಪ್ರೆಸ್ ಮಾಡ್ತಾ ತಿಳ್ಕೊಂಡಿರ್ಬೇಕು. ಇನ್ ಮ್ಯಾಕ್ ಪ್ರೆಸ್ನು ಮಾಡುದಿಲ್ಲ ನಾವು. ಯಾಕೆ ಮಾಡುದಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕಾಗೈತಿ. ದಯಮಾಡಿ ತಾವು ಅವನಿಗೆ ಪ್ರಶ್ನೆ ಕೇಳ್ರಿ. ತಮ್ಮ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊಳತ್ತು, ತಾವು ಎಲ್ಲ ಸಮಾಜಕ್ಕೆ ಬೇಕಾದವರು ಅದಿರಿ, ಇಲ್ಲ ಸಮಾಜದವ್ರು ಅದಿರಿ. ಒಂದು ಯಾವುದೇ ಸಮಾಜಕ್ಕೆ ಈ ತರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾವುದೇ ಹೆಣ್ಮಕ್ಳು ಇರ್ಲಿ, ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅವ್ರ ಹೆಣ್ಮಕ್ಳ ನಮ್ಮ ಹೆಣ್ಮಕ್ಳು ಬೇರೆ ಇಲ್ಲ. ನಾವು ಒಂದು ಧರ್ಮಕ್ಕಾಗಲಿ ಒಂದು ಹೆಣ್ಮಕ್ಳ ಕುಲಕ್ಕಾಗಿ ಅನ್ಯಾಯ ಮಾಡ್ದಂಗೆ ಆಗ್ತೈತಿ. ಅವ್ರಿಗೆ ಯಾರೇ ಒಂದು ಸಣ್ಣ ಪುಟ್ಟ ಘಟನೆ ಆದ್ರೆ ಆ ಹೆಣ್ಮಕ್ಳ ತಂದೆ ತಾಯಿಗೆ ಏನ್ ನೋವು ಆಗ್ತೈತಿ, ಮತ್ ನಮ್ಮ ಮನ್ಯಾಗೆ ಆದ್ರೆ ನಮ್ಗೆ ಎಷ್ಟು ನೋವು ಆಗ್ತೈತಿ, ಇದು ಅರ್ಥ ಮಾಡ್ಕೋಬೇಕಾಗ್ತೈತಿ. ನಾವು ಇಂಥವು ಚಿಲ್ಡ್ರಿ ಕೆಲಸ ಬಿಟ್ಟು ಇನ್ನು ಮೇಲೆ ಆದ್ರೂ ಮತ್ತೊಮ್ಮೆ ನೀ ಏನಾದ್ರೂ ಬೈದಿ, ಏನಾದ್ರೂ ಇದು ಮಾಡಿ ಸಮಾಜಕ್ಕೆ ಮಾಡಿದೆ ಅಂದ್ರೆ ನಾವು ಸುಮ್ ಕೊಡೋರಲ್ಲ. ಇದು ಎಚ್ಚರಿಕೆ ನಿಮ್ಗೆ ಕೊಡ್ತಾ ಇದ್ವು. ಇನ್ನು ಏನ್ ಆಗ್ತೈತಿ ನಾವು ಎಲ್ಲದಕ್ಕೆ ತಯಾರಾಗಿ ನಿಂತೀವಿ. ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಯತ್ನಾಳ್ ಅವರ ಬಗ್ಗೆ ಸಾಕಷ್ಟು ಅವರ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಆಗಲಿ, ಅವಹೇಳನಕಾರಿ ಹೇಳಿಕೆ ಬಗ್ಗೆ ಆಗಲಿ, ಎಲ್ಲರಿಗೂ ಅವ್ರು ಮಾತಾಡೋದು ಒಂದು ಚಟ ಬಿದ್ದುಬಿಟ್ಟದ. ಏನು ಅದಕ್ಕೆ ನಾನು ಒಂದು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈಗ ಮೊನ್ನೆ ಮುಸ್ಲಿಂ ಹುಡುಗಿಯರಿಗೆ ಮಾಡ್ಕೊರಿ, ನಾವು 5 ಲಕ್ಷ ರೂಪಾಯಿ 5 ಕೋಟಿ ಕೊಡ್ತೀನಿ, 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ಇಂಥ ಎಲ್ಲ ವಿವಾದ ಹೇಳಿಕೆ ಬಂದಿದ್ದರಿಂದ ಭಾಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ನಾಯಕರು ಕೂಡ ಹೇಳಾಕ್ತಿದ್ರು. ಈಗ ಇಲ್ಲ, ಅವ್ರ ಮೊದಲ ಮನೆಯಿಂದ ಪ್ರಾರಂಭ ಆಗಲಿ, ಅವ್ರ ಮಕ್ಕಳಿಗೆ ಮೊದಲು ವಿವಾಹ ಮಾಡಲಿ ಮುಸ್ಲಿಂ ಯುವತಿಯಿಂದ ಅಂತ ಹೇಳಿದ್ರು. ಅದ್ರ ನನ್ನ ಒಂದು ಸ್ವಲ್ಪ ವಿರೋಧ ಐತಿ. ಯಾಕಂದ್ರೆ ಕೆಲವರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಒಬ್ಬ ಏನಾಗ್ತಂದ್ರೆ ಸಲೀಂ ಕಾಮಿಗಳ ಮಕ್ಕಳಿಗೆ ಏನು ಕೊಡೋದ್ರಿಂದ ಆ ಹುಡುಗಿಯರ ಭವಿಷ್ಯ ಹಾಳಾಗ್ತದೆ.
ಈಗ ಯಾಕಂದ್ರೆ ಅದು ರಕ್ತಗತೊಳಗೆ ಅದು ಬರ್ತಂದ್ರೆ ಏನು ಮಾಡ್ಬೇಕು ಅವಾಗ? ಆ, ಸಲೀಂ ಕಾಮಿಗಳ ಮಕ್ಕಳಿಗೆ ನಾವು ಜೇರ್ ಕಟ್ಟಿ ಯಾರದೇ ಇರಲಿ ಹುಡುಗಿಯರಿಗೆ ನಾವು ಮದುವೆ ಮಾಡಿದ್ರೆ ಅದು ಮುಂದೆ ಆ ಹುಡುಗಿಯರ ಭವಿಷ್ಯ ಹಾಳಾಗ್ತದೆ. ಅದಕ್ಕಾಗಿ ದಯವಿಟ್ಟು ನಾನು ಸಾಕಷ್ಟು ಜನರಿಗೆ ಹೇಳ್ತೇನೆ, ಅವ್ರ ಮಕ್ಕಳಿಗೆ ಸ್ವಲ್ಪ ಬಿಟ್ಟು ಮತ್ತೊಬ್ರಿಗೆ ಹೇಳೋದ್ರಿಂದ ಒಳ್ಳೇದಾಗ್ತದೆ. ಯಾಕಂದ್ರೆ ನಮ್ಗೆ ಸಂಶಯ ಬರ್ತದೆ. ಯಾಕಂದ್ರೆ ಈಗಾಗಲೇ ಸಲೀಂ ಕಾಮಿಗಳಿಂದ ಏನೇನು ಹೆಣ್ಮಕ್ಳಿಗೆ ಯಾರೂ ಇವತ್ತು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಅಥವಾ ಯಾರೇ ಒಂದು ಹೆಣ್ಣು ಜಾತಿ ಒಂದು ಮಗುವಾಗಿ ಸಲೀಂ ಕಾಮಿಗಳಿಗೆ ಮದುವೆ ಮಾಡಿಕೊಡೋದಿಲ್ಲ ಏನು. ಅದಕ್ಕಾಗಿ ಆ ವಿಷಯ ಒಂದು ಸ್ವಲ್ಪ ನನಗೆ ಅದರಿಂದ ನನಗೆ ಒಂದು ಇದು ಆಗ್ತದೆ. ಇನ್ನೊಂದು ಏನಂದ್ರೆ ಯತ್ನಾಳ್ ಅವರು ಮೊನ್ನೆ ಸ್ಟೇಡಿಯಂಗೆ ನೀನು ಮೊನ್ನೆ ಏನೋ ಒಂದು ಯೂಟ್ಯೂಬ್ ಒಬ್ಬ ಪ್ರತಿನಿಧಿಗೆ ಯೂಟ್ಯೂಬ್ ಇಲ್ಲ ಒಬ್ಬನಿಗೆ ಅವ ಏನಾರ ಕೇಳಿದ್ರೆ ಒಬ್ಬನಿಗೆ ಅವ್ನಿಗೆ ಏನು ಹೇಳ್ತಾನ ತನಗೆ ಹೇಳುವಂಥ ಧೈರ್ಯ ಇಲ್ಲ ಏನು. ನನಗೆ ಯಾವುದೇ ಒಂದು ಪ್ರಶ್ನೆ ಅವನು ಏನಾರ ವಿರುದ್ಧ ಕೇಳಿದ್ರೆ ಅವ್ನಿಗೆ ಸಿಟ್ಟು ಬರ್ತದೆ ಏನು. ಅವ್ನಿಗೇನದ ಪಾಸಿಟಿವ್ ಬರೀ ನೆಗೆಟಿವ್ ಏನಾರ ಕೇಳಿದ್ರೆ ಸಿಟ್ಟು ಬರ್ತದೆ. ಪಾಸಿಟಿವ್ ಕೇಳಿದ್ರೆ ಅಷ್ಟೇ ಅವನಿಗೆ ಯತ್ನಾಳ್ ಹಿಂಗೆ ಹೇಳಿದ್ರೆ ಅದು ಒಟ್ಟು ಅವನ ಬಗ್ಗೆ ಅದ್ರ ಬಗ್ಗೆ ಹೇಳೋ ಅಷ್ಟೇ. ಅವನು ಯೂಟ್ಯೂಬ್ ಆಗಲಿ ಅಥವಾ ಇನ್ನಿತರ ಮಾಧ್ಯಮದ ಸ್ನೇಹಿತರಾಗಲಿ ಯಾರೇ ಇರಲಿ, ಯಾರೊಬ್ಬ ಪ್ರಜೆಗೂ ಸ್ವಲ್ಪ ಯೂಟ್ಯೂಬ್ ಆಗಿ ಒಬ್ಬ ಯಾವ ಸಾಮಾನ್ಯ ಪ್ರಜೆನ ಪ್ರಶ್ನೆ ಕೇಳಿದ್ರು ಸಮರ್ಥವಾಗಿ ಹೇರುವಂಥ ಧೈರ್ಯ ಇರಬೇಕಲ್ಲಿ. ಅದಕ್ಕೆ ಗಂಡಸ್ತನ ಥರ ಅದಕ್ಕೇನದ ಒಬ್ಬ ನಿಟ್ಟೂರು ಜನಪ್ರತಿನಿಧಿ ಅದಾರ, ಮುಂದೆ ನಿಂತು ಹೇಳ್ಬೇಕು ಉತ್ತರ ಅವನಿಗೆ. ರಾಸ್ಕಲ್ ಗೆಟ್ ಔಟ್ ಅಂದ್ರೆ ಅವನಿಗೂ ಹೇಳ್ಬೇಕು. ಅವ ಎಲ್ಲಿ ಅವನು ಐತೆ ಅಂದ್ರೆ ಅವನು ಹೇಳ್ತಿದ್ದ, ನೀ ರಾಸ್ಕಲ್ ಅಂತ ಅವ್ನು ಒಳ್ಳೆ ಉತ್ತರ ಕೊಡ್ಬೇಕಾಗಿತ್ತವ. ನೀ ನನಗೇನು ರಾಸ್ಕಲ್ ಅಂತ ಇವತ್ತು ಹೇಳ್ಬೇಕಾಗಿತ್ತು, ನೀ ರಾಸ್ಕಲ್ ಅಂತ ಹೇಳ್ಬೇಕಾಗಿತ್ತು ಏನು. ಅದಕ್ಕೆ ನಿನಗೂ ಗಂಡಸ್ತನ ಧೈರ್ಯ ಇದ್ರೆ ಸಮರ್ಥವಾಗಿ ಅವ್ನು ಏನು ಕೇಳ್ತಾ ಇದ್ರೆ ಉತ್ತರ ಕೊಡ್ಬೇಕು. ಮಾಧ್ಯಮದವ್ರನ್ನೇ ಕೇಳಿದ್ರು ಈ ರೀತಿ. ಇನ್ನೊಂದು ಏನದಾನ ಮೊಹಮ್ಮದ್ ಅವನ ಹೆಸರು ಏನನ್ನ ಕೇಳ್ತಾನ. ಮೊಹಮ್ಮದ್ ಏನು ಹೇಳ್ದವ ಏನು ನನ್ನ ಹೆಸರ ಮೊಹಮ್ಮದ್ ಕೆಲಸ ರಾಮನ್ ಬಲಿ ಐತೆ ಅಂತ ಹೇಳಿದ್ರೆ, ಅಲ್ಲಪ್ಪ ರಾಮನ್ ಬಲಿ ಇದ್ರೆ ಮತ್ತೆ ನೀವು ಈಗಾಗ ನಮ್ಮ ಪಕ್ಷದ ನಾಯಕರು ಹೇಳಿದಾಗೆ 2 ಮತದಿಂದ ಮೊನ್ನೆ ಇದು ಉಪಮಹಾಪೌರದು ಚುನಾವಣೆ ಒಳಗೆ 2 ಹೋಟ್ಲಿ ಆರಿಸಿ ಬಂದಿದ್ವಿ. ಅದು ಆಯ್ಕೆ ಆಗಿರ್ತದೆ. ಅವು 2 ಹೋಟ ಅದನ್ನು ಯಾರ್ದಿದ್ದವು? ಮೊಹಮ್ಮದಿಯ ಅವ್ರದ್ದೇ 2 ಹೋಟದಿಂದ ನೀ ಹಾರ ಹಾಕೊಂಡು ಶಲ್ಯ ಹಾಕೊಂಡು ಗುಲಾಲ್ ಹೊಡ್ಕೊಂಡು ಅಲ್ಲಿ ನಿನಗೊಂದು ಸುಮ್ಕೆ ನಿಂದ ಡಬ್ಬು ನಿಂದ ಸ್ವಂತ ಡುಬ್ಬದ ಮೇಲೆ ನಿನ್ನೆ ಚಪ್ಪರ್ಸ್ಕೊಂಡ್ಕೊಂಡು ಆ ದಿವ್ಸ ನಿಂದ ಇದು ಮಾಡ್ಕೊಂಡು ಅದು ಯಾರಿಂದಪ್ಪ? ಮೊಹಮ್ಮದಿಯ 2 ಓಟ್ದಿಂದ ನಿನ್ನ ಅಲ್ಲಿ ನಿನಗೆ ಆಯ್ಕೆ ಆಗಿರ್ಲಿ, 2 ಹೋಟದಿಂದ ಆಯ್ಕೆ ಬಂದಿ. ಮತ್ತು ಅದು ಅಷ್ಟು ಖಬರ್ಲಿ ನನಗೆ ಏನು ನಿನಗೆ ನಾಚಿಕೆ ಅವರು ಏನು ಎಲ್ಲ ಬಿಟ್ಟೆ ನಿಂತಿ ಏನು ತಲೆ ಕೆಟ್ಟದು ಏನು. ಒಟ್ಟು ಎಲ್ಲರೂ ಇವನಿಗೆ ಇವನು ನಮ್ಮ ಒಬ್ಬ ಜನಪ್ರತಿನಿಧಿ ಆಗಿ ಏನು ಬೇಕಾದ ಬಾಯಿಗೆ ಬಂದಾಗ ಏನು ತಿಳಿತದ ಹಿಟ್ ಆ್ಯಂಡ್ ರನ್ ಒಟ್ಟು ಒಂದು ಕೆಲಸ ಬರೀ ಹೇಳೋದು ಓಡ್ ಹೋಗೋದು. ಅದಕ್ಕಾಗಿ ಏನದ ನಿನಗೆ ಮತ್ತು ಹಂಗಾದ್ರೆ ನೀನು ಮೊಹಮ್ಮದ್ ರಾಮನ ಕೆಲಸ ಏನೈತಂದ್ರೆ ಅದು ನನ್ನ ಕೂಡ ನೀನು ಜುಮಾ ಮಸೀದ್ ಒಳಗೆ 3 ಸಲ ನಮಾಜ್ ಬಿದ್ದಿಲ್ಲಪ್ಪ. ರಂಜಾನ ಬಕ್ರೀದೊಳಗೆ ನನ್ನ ಪಕ್ಕದಲ್ಲಿ ಎಲ್ಲ ಫೋಟೋ ನಿಮ್ಗೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಒಳಗೆ ಎಲ್ಲ ಕಡೆ ಅದಾವ. ನನ್ನ ಫೋಟೋ ಅದ್ರ ಮಗಲ್ಕೆ ಐತಿ. ನಾನೇ ಕರ್ಕೊಂಡಿಲ್ಲ ನನಗೆ ಜುಮಾ ಮಸೀದ್ ಒಳಗೆ ಚುರ್ಕುಂಬಕ್ಕೂರ್ದಾಗಲಿ ಎಲ್ಲರೂ ನೀನೇ ಬಿರಿಯಾನಿ ಇದು ಮಾಡಿಸಿದ್ವಿ. ಮತ್ತು ಏನದ 3 ಸಲ ಅಲ್ಲಿ ರಂಜಾನ ಹಬ್ಬಕ್ಕೆ ಇಡೀ ಜುಮಾ ಮಸೀದ್ ಎಲ್ಲ ಮುಸಲ್ಮಾನದ ಎಲ್ಲ ಓಣಿಯೊಳಗೆ ತಿರುಗಾಡಿ ಅವ್ರಿಗೆ ಅಪ್ಕೊಂಡು ಏನು ಟೊಪ್ಪಿಗೆ ಹಾಕೊಂಡು ಶಾಲ್ ಹಾಕೊಂಡು ಈ ರೀತಿ ಮಾಡಿದ್ದು. ಅವಾಗ ಮೊಹಮ್ಮದ್ ಕೆಲಸ ರಾಮನ್ ಬಲಿ ಏನಂತ ಅವಾಗ ಹೇಳ್ಬೇಕಾಗಿತ್ತು. ಅವಾಗ ಮತ ಜಲೀಸ್ ನಿಂತಾಗ ಅವಾಗ ನಿನ್ನ ಕುರ್ಚಿಗಾಗಿ ಅಲ್ಲಿ ಅಪ್ಕೊಂಡು ಬಿರಿಯಾನಿ ತಿಂದು ಶುರ್ಕುಂಬ ಕುಡ್ದು ನಮಾಜ್ ಮಾಡ್ದು ಜುಮಾ ಮಸೀದ್ ಒಳಗೆ ರಂಜಾನ ಬಕ್ರೀದ್ ಹಬ್ಬಕ್ಕೆಲ್ಲ ಬಂದು ಅಲ್ಪ ಹುಡುಕಿದ್ರು ಬಿಡು. ನೀನು ಜಾಳಿಗೆ ಟೋಪಿ ಹಾಕೊಂಡು ನಮ್ಮ ಮುಸಲ್ಮಾನ್ದೊಂದು ರುಮಾಲ ಶಲ್ಯ ಹಾಕೊಂಡು ನಮಾಜ್ ಮಾಡಿಯಲ್ಲ. ನನ್ ಕೂಡ ನೀ ಹ್ಯಾಂಗ ನಾವು ಬಗ್ಗಿ ಹ್ಯಾಂಗ ನಾವು ಇದು ಮಾಡ್ತೇವೆ ಅಲ್ಲಿ ಇದು ಮಾಡಿ ಎಲ್ಲ ಪ್ರತಿಯೊಂದು ಮಾಡಿಯಲ್ಲ. ಮತ್ತು ಅವಾಗೇನ ನೀನು ಅವಾಗ ಮೊಹಮ್ಮದ್ ರಾಮನ್ ಕೆಲಸ ಇತ್ತು ಅವಾಗ ತಿಂದಿ ಬುದ್ಧಿ ಬಂದಿಲ್ಲ ಅವಾಗ. ಅದಕ್ಕಾಗಿ ನನಗೆ ಹೇಳಾಗ್ತೀನಿ, ಈ ರೀತಿ ಒಂದು ನೀತಿ ಹೇಳಿ ಹಿಂದೂ ಸಮಾಜದಲ್ಲಿ ಹಿಂದೂ ಹುಡುಗರಿಗೆ ತಪ್ಪು ಸಂದೇಶ ಕೊಡಕ್ಕೆ ಹೋಗ್ಬೇಡ. ಮೊದಲು ನಿಂದು ಏನು ಮಾಡಿ ನೀ ಏನು ಹೇಳಾಕತ್ತಿ ಮೊದಲು ನೀ ಸುದ್ದಿರು, ಅವಾಗ ನೀ ಜನರಿಗೆ ಹೇಳು. ಅವ್ರಿಗೆ ಮತ್ತೊಬ್ರಿಗೆ ಏನು ಬೇಕಾ ಹೇಳಾಕತ್ತೀನಿ. ನಮಾಜ್ ಮಾಡ್ತೀವಿ ಸಿಕ್ಕು ಎಲ್ಲ ಮಾಡ್ತೀವಿ, ಇದೆಲ್ಲ ಇಷ್ಟಿಲ್ಲ, ಇದು ನೀನು ನಾಚಿಕೆ ಬರುವುದಿಲ್ಲ ನನಗೆ. ಅದಕ್ಕಾಗಿ ನಾನು ಹೇಳ್ತೀನಿ ಅವನಿಗೆ ಈಗಾಗಲೇ ನಮ್ಮ ಪಕ್ಷದ ನಮ್ಮ ನಾಯಕರು ಹೇಳಿದಾಗೆ ಇದು ಸಹನ ಶಕ್ತಿ ಮೀರಿ ಹೋಗೋದು. ಈಗೇನದ ಮುಂದೆ ನಾವು ಪತ್ರಿಕಾಗೋಷ್ಠಿ ಮಾಡೋದಾಗ್ಲಿ ಅಥವಾ ಅವನ ಬಗ್ಗೆ ಏನಾದರೂ ಹೇಳಿದ್ರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಾಗ್ಲಿ ಇನ್ನು ಮುಂದೆ ಮಾಡೋದು ಸ್ವಲ್ಪ ನಾವು ಕಡಿಮೆ ಮಾಡಬೇಕಾಗ್ತದೆ, ಅನಿವಾರ್ಯ ಆಗ್ತದೆ. ಈಗೇನದ ಅದಕ್ಕೆ ನಾವು ಬೇರೆ ದಾರಿ ಹಿಡಿಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಪಕ್ಷದ ನಾಯಕರು, ಹಿರಿಯರು, ಹಿತೈಷಿಗಳು ಅವರ ಒಂದು ಆದೇಶದ ಮೇರೆಗೆ ನಾವು ಸಹನದಿಂದ ನಮ್ಮ ನಾಯಕರು ಕೂಡ ನಮ್ಮ ಯುವಕರಿಗೆ ಮಹಿಳೆಯರಿಗೆ
ಹಮೀದ್ ಮುಷ್ರೀಫ್ ಅವರ ಆಫೀಸ್ಗೆ 500 ಮಹಿಳೆಯರು ಬಂದಿದ್ರು. ಯತ್ನಾಳ್ಗೆ ಪೊರ್ಕೆ ಸೇವೆ ಚಪ್ಪಲಿ ಸೇವೆ ಮಾಡ್ತೇವೆ ನಾವು ಸ್ಟೇಡಿಯಂ ಒಳಗೆ ಅಂತ ಹೇಳಿ ಇವರು ವಿನಂತಿ ಮಾಡ್ಯಾರ ಎಲ್ಲ ನಮ್ಮ ನಾಯಕರು ಸೇರಿ ಎಲ್ಲ. ಮೊನ್ನೆ ಪೊರ್ಕೆ ತಗೊಂಡೇ ಬಂದಿದ್ರು, ಚಪ್ಪಲಿ ಪೊರ್ಕೆ ತಗೊಂಡು ಬಿಜಾಪುರದ ಮಹಿಳೆಯರು ಸ್ಟೇಡಿಯಂ ದಿವಸ 15 ಆಗಸ್ಟ್ ಇವನಿಗೆ ಪೊರ್ಕೆ ಸೇವೆ ಮಾಡ್ಬೇಕಂತ ಹೇಳಿ ನಿರ್ಧಾರ ತಗೊಂಡಿದ್ರು. ಆದರೂ ನಮ್ಮ ಎಲ್ಲ ನಾಯಕರು ಹಿರಿಯರು ಇಲ್ಲ, ಈ ರೀತಿ ಒಂದು ಇನ್ನೊಮ್ಮೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ನಾವು ಕಾನೂನಾತ್ಮಕವಾಗಿ ಅವನ ಮೇಲೆ ತಕ್ಷಣ ಕ್ರಮ ತಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಈ ರೀತಿ ಹೋಗ್ತೇವೆ ನಾವೆಲ್ಲ ಅಂತ ಹೇಳಿ ನಾವು ಅವ್ರು ನಾವೆಲ್ಲ ವಚನ ಆಶ್ವಾಸನೆ ಕೊಟ್ಟ ನಂತರ ಅವರೆಲ್ಲ ಮನೆಗೆ ಹೋಗ್ಯಾರ ಹೆಣ್ಮಕ್ಳು. ಇಲ್ಲಕಂದ್ರೆ ಎಲ್ಲ ಹೆಣ್ಮಕ್ಳು ಗೋಳೆಯಾಗಿ ಇವನಿಗೆಲ್ಲ ಸಿಕ್ಕಲ್ಲಿ ಕಸಬಾರಲ್ಲಿ ಬಿಡ್ತಿದ್ರು ಇವನಿಗೆ ಏನು. ಅದಕ್ಕಾಗಿ ನಾನು ಹೇಳಕತ್ತೀನಿ ಯತ್ನಾಳವ್ರಿಗೆ, ಗಂಡಸರು ಕೈಯಿಂದ ಹೊಡ್ಸ್ಕೊಳ್ಳೋಕ್ಕಿಂತ ಹೆಂಗಸರು ಕೈ ಹೊಡ್ಸ್ಕೊಳಕ್ಕೆ ಹೋಗ್ಬೇಡ ಏನು. ಈ ಪರಿಸ್ಥಿತಿ ನೀನು ನಿರ್ಮಾಣ ಆಗ್ತದೆ. ಯಾಕಂದ್ರೆ ನಿನಗೆ ಆಮೇಲೆ ಹೆಣ್ಮಕ್ಳು ಚಪ್ಪಲಿ ಹೊಡೆದ್ರೆ ನಮ್ಮ ಮರ್ಯಾದೆ ಹೋಗ್ತದೆ, ನಿಂದು ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ನಗರ ಶಾಸಕದಿ ನೀನು. ಇಡೀ ರಾಜ್ಯ ಒಳಗೆ ಬಿಜಾಪುರ ನಗರ ಶಾಸಕ ಚಪ್ಪಲಿ ಹೊಡೆದ್ರೆ ಹೆಣ್ಮಕ್ಳು ಅಂತೇಳಿ ಇದು ಬರಬಾರ್ದು. ಇದು ಬರ್ತದ್ರೆ ಆಗ್ತದೆ, ಯಾರು ನಿಂದು ನಿಂದು ಒಬ್ಬಂದು ಹೋಗೋದಿಲ್ಲ. ಇಡೀ ಜನರದ ಇಡೀ ಬಿಜಾಪುರ ನಗರದ ಮತಕ್ಷೇತ್ರದ ಎಲ್ಲ ನಿನಗೆ ಹೊಡೆದು ನಮಗೆ ಹೊಡೆದಂಗ ಏನು. ಅದಕ್ಕಾಗಿ ನಿನಗೆ ಹೇಳಾಕ್ತೀನಿ, ನೀ ಚಪ್ಪಲಿ ಹೊಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡ ದಯವಿಟ್ಟು. ಅದನ್ನು ಹೋಗಿ ಹೆಣ್ಮಕ್ಳ ಕಡೆಯಿಂದ ಪೊರ್ಕೆ ಸೇವೆ ಚಪ್ಪಲಿ ಸೇವೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳೋಕೆ ಹೋಗಬೇಡ. ಇದರಿಂದ ನಿನಗೊಂದು ಉಪದೇಶ, ಒಂದು ಸಂದೇಶ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಇದು ಮಾಡೋಕ್ಕೆ ಹೋಗಬೇಡ. ಯಾಕಂದ್ರೆ ನೀನು ಸಾಕಷ್ಟು ಈಗ ಸುಮ್ಕೆ ಹೋಗಿ ಅಲ್ಲಿ ವಿಧಾನಸೌಧೊಳಗೆ ನೀವು ವ್ಯರ್ಥ ಮಾತಾಡಕ್ಕೆ ಹೋಗಬೇಡ. ಮೊನ್ನೆ ಪತ್ರಿಕಾಗೋಷ್ಠಿನ ಹೇಳೀನಿ. ಯಾಕಂದ್ರೆ ಹೋಗಿ ಆದಿ ವಕೀಲ ಬಗ್ಗೆ ಹೇಳೋದು ಅಲ್ರಿ, ಒಬ್ಬ ಶಾಸಕಾಗಿ ನಿಮ್ಮ ಜವಾಬ್ದಾರಿ ಏನೈತಿ ಅನ್ನೋದು ಅದರಷ್ಟು ಖಬರ್ ಆಗ್ಯದ ನಿನಗೆ. ಯಾಕಂದ್ರೆ ನೀವು ಒಬ್ಬ ಸಂಸದರು ಯಾರ್ತಲಾಗಿ, ಶಾಸಕ ಹಲವಾಸಲಾಗಿ, ಮತ್ತು MLC ಆಗಿ, ಮಂತ್ರಿ ಆಗಿ ನಿನಗೆ ಸಂಸದೀಯ ನಡವಳಿಕೆಗಳನ್ನೆಲ್ಲ ಗೊತ್ತಿಲ್ಲ ಅಂದ್ರೆ ನೀ ಏನು ಯೋಗ್ಯತೆ ಎಲ್ಲಿ ಏನ್ರಿ ನಿಂದ ಪರಿಸ್ಥಿತಿ ನಿಂದ ಎಲ್ಲಿಗೆ ಹೋಗ್ಯದ, ನಿಂದೇನು ನಿನಗೆಲ್ಲ ಟ್ರೈನಿಂಗ್ ಕೊಟ್ಟಾರ, ಯಾವ ರೀತಿ ಯಾವ ಪ್ರಶ್ನೆ ಕೇಳಬೇಕು, ಎಂಥದ್ರಾಗ ಏನು ಕೊಡಬೇಕು, ವಿಧಾನಸಭೆ ಸದಸ್ಯ ಆದ ನಂತರ ಟ್ರೈನಿಂಗ್ ಕೊಟ್ಟಿರ್ತಾರ. ಅದರ ಒಂದು ನಡವಳಿಕೆ ಬುಕ್ ಇರ್ತದ, ಶಾಸನ ಸಭೆಯಲ್ಲಿ ಯಾವ ರೀತಿ ನಡ್ಕೋಬೇಕಂತ ಹೇಳಿರ್ತದ. ಹೋಗಿ ಒಬ್ಬ ಕಾದ್ರಿ ವಕೀಲ ಬಗ್ಗೆ ಭಯ ಗಿಳಿತಾನಂದ್ರೆ ಧರಣಿ ಸಲುವಾಗಿ ಎಷ್ಟು ನಾಚಿಕೆಟ್ಟೆ ಇವ. ಅದಕ್ಕಾಗಿ ಏನಾಗ್ಲಾಯ್ತಂದ್ರ ನಾ ಧರಣಿ ಮಾಡಿ ಅವ್ನಿಗೆ ಯೋಜನೆ ಮಾಡಿಲ್ಲ ಅಂದ್ರೆ ನಾನು ಧರಣಿ ಮಾಡ್ತೀನಿ ಹೋಗಿ ಒಬ್ಬರು ಬಂದ್ರೆ ಅವ್ನು ಸಪೋರ್ಟ್ ಕಲ್ ಬಾವಿಗೆ ಎಷ್ಟು ಅವನಿಗೆ ನಾಚಿಕೆ ಆಯ್ತದು. ಒಬ್ಬ ವಿರೋಧ ಪಕ್ಷದೊಳಗಾಗ್ಲಿ ಸಲ ಮುಕ್ತಪರ ಯಾವ ಸದಸ್ಯ ಒಬ್ಬ ಶಾಸಕಗೆ ಅವಮಾನ ಆಗಿರಿ ಆ ಧರಣಿಗೆ ನಾಚಿಕೆ ಸಂಗೀತ ಅವ್ನು ಒಬ್ಬನೇ ಸಿಂಗಲ್ ಹೋಗಿ ಅಲ್ಲಿ ಬಾವಿಗೆ ಹೋಗಿ ನಿಂತ ಮಂಗ್ಯಾನಂಗೆ ಅಲ್ಲಿ ಒಳಗ್ ಇದ್ರಾಗ ಹೋಗಿ ಅಲ್ಲಿ. ಅದಕ್ಕೇನ ಹೇಳ್ತೀನಿ, ಈ ನೀನು ಬಾವಿ ಒಳಗ ಅಲ್ಲಿ ಹೋಗ್ತಂದ್ರ ಎದಕ್ ಹೋಗ್ಬೇಕು. ನಾ ಹೇಳಿದೆ ಹಿಂದೆ ಮೊನ್ನೆ ಪತ್ರಿಕೆ ಹೇಳಿ ನಾನು ಇದು ವಿಚಾರ. ಮೊನ್ನೆ ನಮ್ಮ ದಿವಂಗತ ML ಉಸ್ತಾದವರು ಬಿಜಾಪುರ ನಗರ ಶಾಸಕರಿದ್ದಾಗ ಬೊಬ್ಬೆ ಹಾಕಿದ್ರು ಅವರು. ವಿಜಯಪುರ ನೀರಿನ ನಗರದ ಜನರಿಗೆ ಕುಡಿಯೋ ನೀರಿಲ್ಲ ಅಂತ ಹೇಳಿ ಬೊಬ್ಬೆ ಹಾಕಿದ್ರು. ಬೊಬ್ಬೆ ಅಂದ್ರೆ ಹೊಯ್ಕೊಂಡಿದ್ರು ಲಬೋಲತ್ ನಿಂತಲ್ಲಿ ಒಳಗೆ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ. ಇಡೀ ಸಭಾಪತಿ ಮುಖ್ಯಮಂತ್ರಿ ಇಡೀ ಸದನ ಗಾಬರಿ ಆಗಿತ್ತವ. ಯಾಕೆ ಹೊಯ್ಕೊಳಕತ್ತಾನ ML ಉಸ್ತಾದ್ ಅಂತ ಹೇಳಿ ವಿಜಯಪುರ ನಗರ ಶಾಸಕ. ಅವಾಗ ಏನಾಯ್ತು, ಅವಾಗ ಅವ್ರು ಎದ್ದು ನಿಂತು ಅವಾಗ ಏನದ ನಾವು ಹೊಯ್ಕೊಳಕ ಉದ್ದೇಶ ಏನೈತಂದ್ರ ನನ್ನ ವಿಜಯಪುರ ನಗರದ ಜನರಿಗೆ ಕುಡಿಲಾಕ ನೀರಿಲ್ಲ ತತ್ತರಿಸಿ ಹೋಗ್ಲಾಕತ್ತಾರ, ಅದಕ್ಕಾಗಿ ನಾವು ಹೊಯ್ಕೊಳಕತ್ತೀನಿ ಬೊಬ್ಬೆ ಹಾಕ್ಲಾಕತ್ತೀನಿ ಅಂತ ಹೇಳಿದ್ರು. ಏನು ಇಂಥ ಗಮನ ಸೆಳೆಯುವಂಥ ಕೆಲಸ ಈ ಜನರಿ ಸಲುವಾಗ ಇಲ್ಲಿ ಸಹಕಾರಿ ಅಂತದ. ಈಗಾಗಲೇ ವಾರ್ತೆಯವರು ನಮ್ಮ ಮುಸ್ಲಿಂ ಸರ್ ಎಲ್ಲ ಹೇಳಿದ ಹಾಗೆ ತತ್ತರಿಸಿ ಹೋಗ್ಯಾರ. ನಾ ಮೊನ್ನೆ ಇದ್ರಾಗ ಒಂದು ಯಾವುದೋ ದೃಶ್ಯ ಒಳಗೆ ಇದ್ರಾಗ ನೋಡಿದ TV ಒಳಗೆ ಮಕ್ಕಳು ಶಾಲೆಗೆ ಬರುವಾಗ ಹಗ್ಗ ಹಿಡ್ಕೊಂಡು ಬರ್ಲಾಕತ್ತ ದಾಟ್ಲಾಕತ್ತಾರ ವಿದ್ಯಾರ್ಥಿಗಳು. ಒಂದು ಓಣಿಯಲ್ಲಿ ಅಷ್ಟು ನೀರು ನಿಂತದ. ಮೊನ್ನೆ ಸಾಯಂಕಾಲ ಮಕ್ಕಳು ಶಾಲೆಯಿಂದ ಬರುವಾಗ ಆ ಕಡೆ ಹಗ್ಗ ಹಿಡ್ದ ಈಗ ಹಗ್ಗ ಹಿಡ್ಕೊಂಡು ಮಕ್ಕಳು ಹಗ್ಗ ಹಿಡ್ಕೊಂಡು ಬರ್ಲಾಕತ್ತಾರ ವಿದ್ಯಾರ್ಥಿಗಳು, ಸಣ್ಣ ಹುಡುಗರು ನೀರಾಗ. ಅಷ್ಟು ಸಹಿತ ನಮ್ಮ ಬಿಜಾಪುರ ಪರಿಸ್ಥಿತಿ ಗಂಭೀರ. ಅವ ತಿರ್ಗಾಡಕತ್ತಿಲ್ಲ, ಬರೀ ಎಲ್ಲರೇ ಹೋಗೋದು, ಬರೀ ನಾಲ್ಕು ನೀವು ಟಿವಿಗಳು ಸಿಗಾನ ಅಲ್ಲಿ ಒಂದು ಏನ್ರಿ ಪಾಜಲ್ಲ ಕೊಂಕ್ ಮಾತಾಡೋದು ಹಿಂಗಲ್ಲ. ಮಾತಾಡಿದ ಕೂಡಲೇ ಅದು ನೀವು TRP ಬರ್ತಂತೇಳಿ ನೀವು ಅದು ಹಾಕ್ಬಿಟ್ಟಿರ್ತೀರಿ ಎಲ್ಲ ಮಾಧ್ಯಮದವರು. TRP ಸಲಾಗ ಅವ್ ಏನು ಹಾಕಿದ್ ಏನು ಹೇಳಿದ್ದೆಲ್ಲ ಟೋಟಲಿ ಇದು ಹಾಕ್ಬಿಡ್ತೀರ. ಅವ್ನು ಹೇಳಿದ್ದೆ ಎಲ್ಲ ಏನು ಯಾವುದೋ ಒಂದು ಅದ್ರಾಗ ಇದು ಮಾಡೋದಿಲ್ಲ, ಕಟ್ ಮಾಡೋದು ಏನಿಲ್ಲ, ಅಲ್ಲಿ ಸೀದಾ ಹಾಕ್ಬಿಡ್ತೀರಿ. ಅವ್ರು TRP ಸಲಾಗ ಅವ ನನಗೇನು ಅದು ಏನಾಗ್ಲತ್ತದ ಮಂಗ್ಯಾಗ ಸೇದಿ ಕುಡ್ದಂಗೆ ಆಗ್ತದೆ. ನೀವು ಮುಂದೆ ಬರೋಣ ಅವನಿಗೆ ಮಾಧ್ಯಮದವ್ರು ಕ್ಯಾಮ್ರಾದವ್ರು ಬರೋಣ ಮಂಗ್ಯಾಗ ಸೇದಿ ಕುಡ್ದಾಗ, ಮಂಗ್ಯಾಗ ಸೇದಿ ಹಂಗೆ ಸೇದಿ ದಾರು ಮಂಗ್ಯಾಗ ಕುಡ್ದಾಗ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಧ್ಯಮದವ್ರು ಮೂಡೋಣ ಹಂಗೆ ಮಾಡ್ಲಾಕತ್ತ ನಾವು ಏನು. ಅದಕ್ಕೆ ಸ್ವಲ್ಪ ಏನದ ನೀವು ಸ್ವಲ್ಪ ಕೆಲವೊಂದು ವಿಷಯಗಳು ಕೇಳ್ಕೊತ ಬರ್ರಿ. ಅವ ಹೇಳಿದ್ದೆ ಹಾಕಕ್ಕೆ ಹೋಗ್ಬೇಡ್ರಿ ದಯಮಾಡಿ ಏನು. ಅದಕ್ಕೇನದ TVದವ್ರು ಬರೀ ಬಾಯ್ಟ್ಕೊಳಕ್ ಹಿಂಗೆ ಬರೋಣ ಸೀದಾ ಪಟ್ಟೆ ಅವ್ನಿಗೆ ಏನದ ಆ ಮಂಗ್ಯಾಗ ಸೇಂದಿ ಹೆಂಗೆ ಕುಡ್ದಂಗೆ ಹೆಂಗೆ ಮಾಡ್ತಾನೆ ಮಂಗ್ಯ ಹಂಗೆ ಮಾಡ್ಕೊಂಡು ಬಿಡ್ತಾನ, ಬಾಯಿಗೆ ಬಂದಾಗ ಬಿಟ್ಕೊಳತ್ತಾನ. ಅದಕ್ಕೆ ಅವನಿಗೆ ಬಗಳು ಸಲಾಗ ಈ ಪತ್ರಿಕಾ ಗೋಷ್ಠಿ ಕರೆದಿ ಉದ್ದೇಶ ಏನಂದ್ರೆ ಈ ಬಗಳದು ಬಂದ್ ಮಾಡ್ಬೇಕವ ಏನು. ಇಲ್ಕಂದ್ರೆ ನಾವು ಏನಾಗ್ತದೆ ಹುಚ್ಚನ ಈಗ ಮೊದಲ ನಾಯಿ ಬೊಗಳ್ತಿರ್ಬೋದು, ಅದು ಹುಚ್ಚನೇ ಆಗ್ಬಿಟ್ಟದೆ ಈಗ.
ನಾಯಿಗಳು ಬಗೊಳ್ತದ ಬಿಟ್ಟಿದ್ದೇವೆ, ಹುಡಿ ನಾಯಿ ಬೀಳತ್ತದ ಹೋಗ್ತದ ಬಿಡೋತ್ ಹೇಳಿ. ಈ ಹುಚ್ಚನಾಯಿ ಆಗ್ಯದ ಅದು. ಹುಚ್ಚನಾಯಿ ಅಂದ್ರೆ ಏನ್ ಮಾಡ್ತಾರೆ ಜನ ಅವಾಗ? ಏನ್ ಮಾಡ್ತಾರೆ ಹೇಳ್ರಿ? ಹಳ್ಳ್ಯಾಗ ಏನ್ ಮಾಡ್ತಾರ? ಹಸಿ ಕೌದಿ ಮಾಡ್ತಾರ. ಗೊತ್ತಾ ನಿಮಗ್ ಏನ್ರಿ? ಆ ಹಸಿ ಕೌದಿ ಅಂದ್ರ ಇದು ಮಾಡಿ ಹಳ್ಳ್ಯಾಗ ನಮ್ಮ ಸಣ್ಣ ಇದ್ದಾಗ ಗೊತ್ತಿತ್ತು. ಯಾಕ್ರಿ? ತೊಯ್ಸಿ ಅದು ಏನ್ ಮಾಡ್ತಾರ ಅಂದ್ರ ಸಾಯಿಸ್ಲಾಕ, ಅಂದ್ರೆ ಕಡಿಬಾರತ್ ಹೇಳ ಹಸಿಯ ಕೌದಿ ಹಾಕಿ ಹೊಡಿತಾರ. ಆ ರೀತಿ ಒಂದು ಹುಚ್ಚನಾಯಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ ಆ ರೀತಿ ಮಾಡ್ಬೇಕಾಗ್ತದೆ ನನಗೆ. ಅದಕ್ಕಾಗಿ ಈಗೆಲ್ಲ ಪ್ರೆಸ್ ಮೀಟ್ ಮಾಡೋದಾಗ್ಲಿ, ಮುಂದೆ ಅವನ ಕೃತಿಗೆ ಅವ್ನು ಹೇಳಿದ ಪ್ರತಿಕ್ರಿಯೆ ಕೊಡೋದಾಗ್ಲಿ, ಇದು ನಾವು ಸ್ವಲ್ಪ ಬಂದ್ ಮಾಡ್ತೇವೆ. ಅದಕ್ಕಾಗಿ ಏನದ ಮುಂದೆ ನಾವು ಯಾಕೆ ಕಾನೂನು ಕೈಯಾಗ ತಗೋಬಾರ್ದು? ಸರ್ಕಾರ ಐತಿ, ಸಂವಿಧಾನ ಐತಿ, ಕಾನೂನು ಪೊಲೀಸರು ಇರ್ತಾರ, ಆಡಳಿತ ಐತಿ. ಅದಕ್ಕಾಗಿ ಮತ್ತೊಮ್ಮೆ ನಾನು ಜಿಲ್ಲಾ ಆಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಯತ್ನಾಳಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಅಂದ್ರೆ ಇನ್ನು ಮುಂದೆ ನೀ ಏನಾದರೂ ಏನು ಹಾಜಲ್ ಏನಾದರೂ ಸಮಾಜದ ವಿರುದ್ಧ ಆಗಲಿ ಅಥವಾ ಇನ್ನಿತರ ಯಾರೇ ವೈಯಕ್ತಿಕ ಇದಾಗಲಿ, ಧಾರ್ಮಿಕ ವಿಷಯ ಒಳಗಾಗಲಿ ಅಥವಾ ವೈಯಕ್ತಿಕ ಮಹಿಳೆಯರ ಬಗ್ಗೆ ಆಗಲಿ ಏನಾದರೂ ನೀವು ಮಾತಾಡ್ತಿ ಬಾಯಿ ಬೀಸ್ತೆ ಅಂದ್ರೆ ನಿನ್ನ ಗುಜಾಪುರ ಒಳಗೆ ತಿರುಗಾಡೋದು ಬಂದ್ ಆಗ್ತದ. ನೀ ಎಷ್ಟೇ ಗನ್ಮ್ಯಾನ್ ತೊಗೊಂಡು ತಿರುಗಾಡ ಏನು. ಇದು ನಾವೆಲ್ಲ ಇವತ್ತು ಲೀಡರ್ಗಳು ನಿನಗೆ ಎಚ್ಚರಿಕೆ ಕೊಡ್ಲಾಕ ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಅದಕ್ಕೆ ಏನಾಗ್ತಂದ್ರ ನೀ ಗನ್ಮ್ಯಾನ್ ಅದಕ್ಕೆ ಇಟ್ಕೊಂಡ್ರೆ ನಾವು ಬರೀ 4 ಹೆಣ್ಮಕ್ಳು ನಿನಗೆ ಚಪ್ಪಲಿ ಹೊಡೆದ್ರೆ ಸಾಕು. ನಮ್ಮಲ್ಲಿ ಎಲ್ಲ ರೀತಿಯಿಂದ ನಿನಗೆ ಅಸಹ್ಯ ಮಾಡ್ಲಾಕ ಎಲ್ಲ ಅದ. ಆದರೂ ನೀವು ಒಬ್ಬ ಜನಪ್ರತಿನಿಧಿ, ನಗರ ಶಾಸಕರಿಗೆ ನಿನ್ನ ಮರ್ಯಾದೆ ತೆಗಿಬಾರ್ದು. ಕಾನೂನು ಅದ, ಅವ್ರು ನೋಡ್ತಾರ ಎಲ್ಲ ರೀತಿಯಿಂದ ಸಂವಿಧಾನಬದ್ಧವಾಗಿ ನಾವು ಹೋಗ್ಬೇಕಂತೆ. ಅದರ ದುರುಪಯೋಗ ಮಾತು ತೊಗೊಳತಾನ ಅಷ್ಟೇ. ಯಾರೂ ಇವ್ನಿಗೆ ಏನದ ಹಿಂಗೆ ಹೇಳೋಣ ಇಲ್ಲ ಇವನಿಂದ FIR ಆಗ್ತದ, ಹೋಗ್ತೀನಿ ಮತ್ತೆ ಅಲ್ಲಿ ಒಂದು ಇದು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ನಿಗೆ ಏನಾಗ್ಬಿಟ್ಟದ ಅದೊಂದು ಏನು ಭಾಳ ಮಜಾ ಅನ್ಸದ ಅವನಿಗೆ. ಏನು ಅದರದ್ದು ತಕ್ಕ ಉತ್ತರ ಮತ್ತೆ ಅದರಿಂದ ಸಹನ ಶಕ್ತಿ ಮೀರಿ ಹೋಯ್ತಂದ್ರೆ ಏನು ಅವಾಗ ಏನಾಗ್ತದೆ, ಜನ ಏನು ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಮ್ಮ ಸಹನ ಶಕ್ತಿಗೆ ಅದರದ್ದು ಇದು ಮಾಡ್ಕೊಳಕ್ ಹೋಗಬೇಡ, ಏನು ಅದರ ದುರುಪಯೋಗ ಪಡ್ಕೊಳಕ್ ಹೋಗಬೇಡ. ನಿನಗೆ ದಯವಿಟ್ಟು ಮತ್ತೊಮ್ಮೆ ನಮ್ಮ ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಕೂಡುವಂಥ ನಾಯಕರ ಪರವಾಗಿ, ಇಡೀ ಜನತೆಯ ಪರವಾಗಿ ನಗರದ ನಿನಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೇವೆ. ಇನ್ನು ಮುಂದೆ ಏನಾದರೂ ಏನು ಜಿಲ್ಲಾ ಆಡಳಿತಕ್ಕೂ ಕೂಡ ಹೇಳಾಕತ್ತೇವೆ, ಮನವಿ ಮಾಡಾಕತ್ತೇವೆ, ಪೊಲೀಸ್ ಇಲಾಖೆಗೂ ಮನವಿ ಮಾಡ್ತೇವೆ. ಇನ್ನು ಮುಂದೆ ಅವ ಏನಾದರೂ ಸಾಮಾಜಿಕ ಮಾತೊಳಗೆ ಅಥವಾ ಕೋಮು ಸೌಹಾರ್ದತೆ ಕೆಡಿಸೋಲ್ಲಿ ಏನು ಕೋಮು ಗಲಭೆ ಮಾಡುವಂಥ ಏನು ಪ್ರಚೋದನೆ ಕೊಡುವಂಥ ಮಾತು ಹೇಳಿದ್ರೆ ಅಥವಾ ಯಾವುದೇ ಒಂದು ಜಾತಿ ಬಗ್ಗೆ ಇದ್ರ ಬಗ್ಗೆ ವೈಯಕ್ತಿಕ ಮಾತಾಡಲಿ, ಏನು ಬೇಕಾದ್ರೆ ಯಾರಿಗೆ ಬಗ್ಗೆ ಮುಸ್ಲಿಫರು ಮಾತಾಡಿ, ಹೊರತಿಯವ್ರು ಮಾತಾಡಿ, ನನಗೆ ಮಾತಾಡಿ, ಯಾರಿಗೇನು ಒಂದು ಕಾಂಗ್ರೆಸ್ ಅವ್ರದ್ದು ನ್ಯೂನತೆ ಬಗ್ಗೆ ಮಾತಾಡಿ, ಸರ್ಕಾರದ ನ್ಯೂನತೆ ಬಗ್ಗೆ ಮಾತಾಡಿ, ಜಿಲ್ಲಾ ಉಸ್ತುವಾರಿಗಳ ಬಗ್ಗೆ ನ್ಯೂನತೆ ಮಾತಾಡಿ, ಯಾರು ಅವರು ರಾಜಕೀಯವಾಗಿ ಒಂದು ವಿರೋಧ ಪಕ್ಷಗಳಿದ್ದಾಗ ಏನು ಬೇಕಾದ್ರೆ ಮಾತಾಡಿ. ಆದ್ರೆ ವೈಯಕ್ತಿಕ ಏನದ ಕೆಲವೊಂದು ಧಾರ್ಮಿಕವಾಗಿ ವೈಯಕ್ತಿಕ ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದ್ರಿಂದ ಯಾರಿಗೇನು ಸಮಾಜ ಒಳಗೆ ಏನು ಸಂಸ್ಕಾರ ಕರ್ತದ, ಸಮಾಜದಾಗ ಹತ್ತಕ್ಕೆ ಕೆಲಸ ಆಗ್ತಾವ. ದಯವಿಟ್ಟು ಇವೆಲ್ಲ ನಿಲ್ಲಿಸ್ಬೇಕು. ಇದು ನಿಲ್ಲಿಸಲಿಲ್ಲ ಅಂದ್ರೆ ಮುಂದೆ ಏನಾದರೂ ವಿಜಯಪುರ ನಗರದಲ್ಲಿ ಇಲ್ಲಿ ಒಳಗೆ ಏನಾದರೂ ಅನಾಹುತ ಘಟನೆಗಳಾದ್ರೆ ಇದಕ್ಕೆ ನೇರ ಯತ್ನಾಳ್ ಕಾರಣ ಆಗ್ತಾನೆ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಇದಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಅವನಿಗೆ ಬಾಯಿ ಬಂದ್ ಮಾಡ್ಲಕ್ಕ ಈಗ ಮುಂದೆ ನಮ್ದಂತೂ ಇವತ್ತು ಇಲ್ಲಿಗೆ ಯಾಕಂದ್ರೆ ನಮ್ಮ ಸಹನ ಶಕ್ತಿ ಈಗ ನೀರು ಹೋಗ್ಲಾಗ್ತದ. ಇನ್ನು ಮುಂದೆ ಅವ ಏನಾದ್ರು ಹೆಂಗೆ ಮಾತಾಡೋ ಹೋದ್ರೆ ಅದಕ್ಕೆ ನಾವು ಎಲ್ಲ ರೀತಿಯಿಂದ ನಾವು ಅಂದ್ರೆ ಸಂದರ್ಭ ಬರ್ತಂದ್ರೆ, ಯಾಕಂದ್ರೆ ಕಾನೂನಾತ್ಮಕ ಅವನ ಮೇಲೆ ಕ್ರಮ ಆಗಿಲ್ಲ ಅಂದ್ರೆ ನಾವು ಕಾನೂನು ಕೈಗೆ ತಗೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅದಕ್ಕಾಗಿ ಅವನಿಗೆ ಎಚ್ಚರಿಕೆ ಕೊಡ್ಲಾಕತ್ತೇವೆ. ಇನ್ನು ಮುಂದೆ ಏನಾದರೂ ಮಾಡ್ದಂದ್ರೆ ಅವನಿಗೆ ತಕ್ಕ ಪಾಠ ಮುಂದೆ ನಾಲಿಗೆ ಒಂದು ಬಾಯಿ ಹ್ಯಾಂಗೆ ರೀತಿ ಬಂದ್ ಮಾಡಿಸ್ಬೇಕನ್ನೋದು ನಮ್ಮಲ್ಲಿ ಎಲ್ಲ ರೀತಿಯಿಂದ ನಮ್ಮಲ್ಲಿ ನಾವು ಸನ್ನದ್ಧರಾಗ್ಯವು. ಅದಕ್ಕಾಗಿ ಅವನಿಗೆ ಮತ್ತೊಮ್ಮೆ ಇಲ್ಲಿ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀನು ಜೇರ್ಕತ್ತ ನಿಂದು ಬಾಯಿ ನಾಲಿಗೆ ಸರಿಯಾಗಿ ಹತೋಟಿ ಒಳಗೆ ಇಟ್ಕೊಳ್ಳಿಲ್ಲ ಅಂದ್ರೆ ನಿನಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಇಚ್ಛೆಪಡ್ತೀನಿ. ಆದ್ರೆ ಅದಕ್ಕೆ ಏನಂದ್ರೆ ಅವನಿಗೆ ಒಬ್ಬ MLA ಅವ, ನೀವು ಕೇಳಬೇಕಿಲ್ಲ ಅವನಿಗೆ ಪ್ರಶ್ನೆ. ಅಂತರ ಜಾತ್ಯತೆ ಕೇಳಿನ ಕೇಳ್ಯಾವ ಅವನಿಗೆ ಅಷ್ಟು ಖಬರಿಲ್ಲ. ಅದಕ್ಕೆ ಇಲ್ರಿ ಕಾನೂನು ಇಲ್ಲದು ಹಂಗಿಲ್ಲ. ಅವ ಹೇಳಿದ ತಪ್ಪವ ಕೇಳಿದ್ದು. ಅವ MLA ಅದಕ್ಕೆ ನಾ ಅಂದಿಲ್ಲ. MLA ನಮ್ಗೆ ಯಾಕೆ ನಾಚಿಕೆ ಬರ್ತಾರಂದ್ರ ನಮಗ್ ಎಂತ ದೊಡ್ಡ ನನ್ನ ಮಗ MLA ಸಿಕ್ಕಾನ ಅಂತ ಹೇಳಿ ಏನು ನಮಗ ಅದು ಒಂದು ದೊಡ್ಡ ಇದಾಗಲಾಗ್ತದೆ. ಏನು ಇಂಥ ಇಡೀ ಇತಿಹಾಸದೊಳಗೆ ಯಾವುದೇ 2224 ಯಾವ MLA ಒಳಗೂ ಇಂಥ ಇಷ್ಟು ದೊಡ್ಡ MLA ಅಂತ ನಾವು ನೋಡಿಲ್ಲ ನಮ್ಮ ಇತಿಹಾಸ ರಾಜಕೀಯ ಇತಿಹಾಸದೊಳಗೆ. ಪೊಲೀಸ್ ಕೇಸ್ ಮಾಡೋದ್ರಿಂದ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇದ್ರ
ಪ್ರೆಸ್ ಮೀಟು ಮಾಡಲ್ಲ ಅಂತಿದ್ದೀರಾ, ಇನ್ನೇನು ನಾವು ಅವ್ರ ವಿರುದ್ಧ ಯಾವುದೇ ಈ ತರದ ಇದುವರೆಗೆ ಇದು ಮಾಡಲ್ಲ, ಅದ್ ಏನ್ ಮಾಡ್ತೀರಾ ಅಂತ ನಾವು ಹೇಳಿ. ಈಗ ನಾವ್ ಹೇಳಿದಲ್ಲ ಅಲ್ಲ, ಈಗ ನಾವೇನ್ ಹೇಳಿವಂದ್ರ ನಿನ್ನೆ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ನಿನ್ನೆ ನಾವ್ ಕೇಳ್ರಿ, ಇನ್ನೊಂದು ನಾವೆಲ್ಲ ಪ್ರಮುಖರು ಹೋಗಿ ನಿನ್ನೆ ಸಮಾಜ ಇಲ್ಲ ಸಮಾಜದ್ದು ಎಲ್ಲ ಪ್ರಮುಖರು ನಾವ್ ನಿನ್ನೆ ಹೋಗಿ ಇದು ಎಲ್ಲ ಯಾಕೆ ಮಹಿಳೆಯರಿಗೆ ನಾವು ಸಂದ ಇದ್ರಲ್ಲಿ ಇರೋತ್ ಹೇಳಿ ಎಲ್ಲ ಸಮಾಜದ ಎಲ್ಲ ಹುಡುಗರಿಗೆ ಯುವಕರಿಗೆ ನೀವು ಈ ರೀತಿ ಇದು ಮಾಡಕ್ ನಾವೆಲ್ಲ ಓಣಿಗೆ ಎಲ್ಲ ಕಡೆ ಹೋಗಿ ನಾವು ಹಿರಿಯರು ಅವ್ರಿಗೆಲ್ಲ ರೀತಿಯಿಂದ ಹೇಳ್ತೇವೆ. ಅದು ಆ ವಿಷಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಮನೆಗೆ ಹೋಗಿ ನಾವೆಲ್ಲ ಮುಖಂಡರು ಕೂಡ ಸೇರಿ ಅದರ ಬಗ್ಗೆ ಯತ್ನಾಳ ಬಗ್ಗೆ ನೀವು ಸೀರಿಯಸ್ ಆಕ್ಷನ್ ತಗೋಬೇಕು. ಇಲ್ಲಕಂದ್ರೆ ಏನಾದ್ರು ನಮ್ ಬಹಳ ಗಂಭೀರ ಪರಿಸ್ಥಿತಿ ಮುಂದೆ ನಗರದಲ್ಲಿ ಜಿಲ್ಲೆ ಒಳಗೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಎಫೆಕ್ಟ್ ಆಗುವಂಥದ್ದು ಆಗ್ತದೆ. ಅದಕ್ಕೆ ಅವನ ಮೇಲೆ ಈ ದಿವ್ಸ ಹಿಂಗಾಯ್ತು, ಮೊನ್ನೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ಗಳು ಹೇಳ್ದ, ಈಗ ಹೆಣ್ಮಕ್ಳು ಹೇಳಕ್ತಾನೆ, ಹಿಂಗೆಲ್ಲ ರೀತಿಯಿಂದ ಜನ ಬಹಳ ರೊಚ್ಚಿಗೆತ್ತಾರ. ಆ ರೀತಿ ಎಲ್ಲ ಗಮನ ಸೆಳೆಸಿ ಹೇಳಿದ್ದದ. ಮತ್ತೆ ಈಗ ಮಾನ್ಯ ನಿನ್ನೆ ಹೋಗಿ ನಾವು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕೂಡ ಹೋಗಿ ಹೇಳಿ ಬಂದಿದ್ವಿ. ಒಂದು ತಾಸು ಮೇಲೆ ಹೇಳ್ಪಟ್ಟು ಸಂಜೆ ಗದಕ್ಕೂ ಹೋಗಿ ಎಲ್ಲ ನಮ್ಮ ನಾಯಕರು ಹೋಗಿ ಹೇಳಿ ಬಂದಾರ ಏನು ಯಾವ ರೀತಿ ಈ ರೀತಿ ಹಿಂಗೆ ಯತ್ನಾಳ್ ಮಾಡ್ಲಕತ್ತಾನ ಏನೇನು ಎಲ್ಲ ರೀತಿ ಹೇಳಾಕ್ತೀವಿ. ಮಹಾತ್ಮ ಗಾಂಧಿಗೆ ಬಿಟ್ಟಿಲ್ಲ ಏನು ಇಲ್ಲ ಎಷ್ಟು ಹುಚ್ಚರಿ ಮೊನ್ನೆ ನೋಡ್ರಿ ಆ ಗಾಂಧೀಜಿ ಅವ ಪಿತಾಮಹ ಪಾಕಿಸ್ತಾನ ಅಂತ ಹೇಳ್ದ ಮೊನ್ನೆ ನಡುವೊಮ್ಮೆ. ಈಗ ಮೊನ್ನೆ ಅದಕ್ಕೆ ಗಾಂಧಿ ಮುಚ್ಚಾಕ ಹಾರ ಹಾಕ್ತಾನ. ಏನು ಅವ್ನು ಏನು ತಲೀಲಿ ಕೆಟ್ಟದು ಏನಾಗ್ಯದ? ಮಹಾತ್ಮ ಗಾಂಧಿ ಪಾಕಿಸ್ತಾನ ಪಿತಾಮಹ ತಿಳಿದು ಗುರ್ತಲ್ಲ ನಿಮಗೆ. ಈಗ ಮೊನ್ನೆ ಮಹಾಪುರು ಅವಾಗಂತ ಮತ್ತೆ ಮಹಾತ್ಮ ಗಾಂಧಿ ಅದ ಮೂರ್ತಿ ಫೋಟೋ ಹಾಕಿ ಹಾರ ಹಾಕ್ತಾನ. ಈ ರೀತಿ ಅವ್ನು ಏನಾದ್ರು ಒಂದೇ ಅವ್ನು ಹೊಟ್ಟ ಹೇಳ್ದಲ್ಲ ಮಂಗ್ಯಾಗ ಸೇಂದಿ ಕುಡಿಸ್ದಾಗ ಅವ್ನು ಏನು ತೆಲ್ಲಾಗ ಇದ್ದು ಲೆಕ್ಕ ಒಳಗೆ ಹೇಳಿದಲ್ಲ, ಅದಕ್ಕೇನದ ಈ ರೀತಿ ಮಾತಾಡೋದ್ರಿಂದ ಇದು ಆಗಲ್ಲ. ಹೋರಾಟದ ಸ್ವರೂಪ ಏನೇ ಈಗ ನಾವು ನಾಡಿಗೆ ಮುಖ್ಯಮಂತ್ರಿ ಬಲ್ಲಿ ಹೊಂಟೇವು ಏನ ಈಗ ಹೇಳೇವಲ್ಲ ಸ್ವರೂಪ ಒಟ್ಟೆ ಮಾಡುದು ಬೇಡ, ಅದಕ್ಕೆ ಏನ್ ಮಾಡ್ಕೊಂಡ್ರೆ ಯಾಕಂದ್ರೆ ಅವ್ನು ತಿಳುವಂತೆ ಹೇಳಿದ್ರೆ ನಾವು ತಿಳ್ಸಾಕತ್ತು ಅವ್ರು ತಿಳಿಲಾಕತ್ತಿಲ್ಲ. ಇನ್ನು ಮುಂದೆ ಏನ್ ಆಗ್ತೈತಿ ಅದು ಆದ್ಮೇಲೆ ಹೇಳೋಣ. ಏನು ಬೇಡ ಅವ್ನು ಗನ್ ಮ್ಯಾನ್ ತಗೊಂಡಿರಲಿ, ನಮ್ಮಲ್ಲಿ ಕಲ್ ಮ್ಯಾನ್ ಅದಾವ, ಅದು ಏನ್ ಮಾಡ್ಕೊಂಡು ಮಾಡ್ತದ ಏನಾಗ್ತೈತಿ ಅಲ್ರಿ. ಅವ್ರು ಮತ್ತೆ ಯಾರು ಅದಾರ ಅನ್ನೋದು ನಿಮಗೆ CDOs ಸ್ಟೇ ಯಾರು ತಗೊಂಡ್ಬಂದಾರ? ಅಲ್ಲ ಈಗ ಯಾರದಾರ ಅಂದ ಅದ್ರ ನೀವು ತಿಳ್ಕೊಬೇಕು. ಅದು ಹೇಳಕ್ ಏನ ಅವಶ್ಯಕತೆ ಯಾರದಾರ ಅನ್ನೋದು ನಾ ಏನ ಸೂಕ್ಷ್ಮವಾಗಿ ನಾ ಹೇಳಿನಿ. ಈಗ ಅದ್ರಾಗ ಏನದ ಇಷ್ಟೇ ಯಾರು ತಗೊಂಡ್ಬಂದಾರ, ನಮ್ಮ ಇದ್ರವ್ರು ಯಾರು ತಂದಾರ, ನಮ್ಮ ಬಿಜಾಪುರ ಜಿಲ್ಲೆಯಿಂದ ಸರಿಯಾಗಿ ಮಾಹಿತಿ ಅಂದ್ರೆ ನಾವು ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಟ್ಟೇವ ನಮ್ಮ ಮಂದಿಗೆ. ಯಾರೇ ಮದುವೆ ಮಾಡ್ಕೋಬೇಕಾಯ್ತಂದ್ರ ಸಲೀಂ ಕಾಮಿಗಳ ಮಕ್ಕಳಿಗೆ ಮಾಡ್ಕೋಬೇಕು, ಏನು ರಕ್ತಗತ್ತೊಳಗೆ ಏನು ಬರಬಾರ್ದು, ಅದು ಮುಂದೆ ಆ ಹೆಣ್ಮಕ್ಳಿಗೆ ಭವಿಷ್ಯ ಆಗಬಾರ್ದು. ಏನು ಅದಕ್ಕೆ ಆ ಉದ್ದೇಶ ನಾವು ನಮ್ಮ ಇದ್ರ ಪ್ರಕಾರ ನಾವು ನಮಗೆ ಎಚ್ಚರಿಕೆಯಿಂದ ಮದುವೆ ಮಾಡ್ಕೊಳಕ್ ಹೇಳ್ತೀವಿ ಅಷ್ಟೇ. ಆ ಸಭಾಪತಿಗಳು ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ ನಾವು. ಅವ್ರು ಮೊನ್ನೆ ಒಂದು ಪೆಂಡ್ರೈವ್ ಒಯ್ದಿದ್ರು, ಆ ಪೆಂಡ್ರೈವ್ ಚಾಲೂ ಮಾಡ್ಬೇಕಾದ್ರೆ ಇಡೀ ದೇಶ ನೋಡ್ತಿತ್ತು, ಅದು ಪರ್ಮಿಷನ್ ಕೊಡ್ಬೇಕಾಗಿತ್ತು ಪೆಂಡ್ರೈವ್. ಯಾವ ಥರ ನಮ್ಮ MLAಗೆ ಒಂದು 5 ಅಲ್ಲಿ 10 ವಿಷಯ ನೋಡೋಕ್ಕಾಗ್ತಿತ್ತು. ನಮ್ಮ ಸಭಾಪತಿಗಳು ರಿಕ್ವೆಸ್ಟ್ ಮಾಡ್ಕೊತೀವಿ ನಾವು, ಇನ್ನು ಮುಂದೆ ಸೋಮವಾರ ಸರಿ ಮಾಡಿದ್ರೆ ಅದು ಪೆಂಡ್ರೈವ್ ಹಚ್ಚಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತೀವಿ. ಅದು ಒಂದು MLAಗೆ ಎಷ್ಟು ರೆಸ್ಪೆಕ್ಟ್ ಅದ, ಎಷ್ಟು ಇದರಲ್ಲಿ ಮಂದಿ ಮಾತಾಡ್ತಾ ಇರೋದು ಅವ್ರಿಗೆ ಗೊತ್ತದೆ ಆಗ್ತದೆ. ಇಬ್ರು ನಿಮ್ಮ ಸಮುದಾಯದವರ ಸಪೋರ್ಟ್ ಮಾಡಿದ್ರು, ಕನ್ವಿನ್ಸ್ ಮಾಡಲಿಲ್ಲ. ಸಮುದಾಯಕ್ಕೆ ಬೈದ್ರು ಓಟ್ ಹಾಕ್ತಾರಲ್ಲ ಹೆಂಗ? ಅವ್ರಿಗೆ ತಪ್ಪ ಮಾಹಿತಿ ಕೊಟ್ಟರೆ ತಗೊಂಡ್ ಹೋಗಿದ್ದಾರೆ. ಮತ್ತೆ ಇವ್ರಿಗೆ ನಾಚಿಕೆ ಬರ್ಬೇಕಲ್ಲ, ನಾವು ಯಾರಿಗೆ ಬೈತು ಅವ್ರಿಗೆ ಹೆಂಗ್ ಹೋಗ್ಬೇಕಪ್ಪ, ಯಾವ ಸಮಾಜಕ್ಕೆ ಬೈತು ಒಂದು ಕೇಳ್ರಲ್ಲ, ಯಾವ ಸಚಿವರು ಅದಿರತ್ ಖುಷಿ ಅಲ್ಲ ಅವ್ರಿಗೆ ಕೇಳ್ರಲ್ಲ. ಯಾರೇ ಕಳಿಸ್ಲಿ ಹೇಳ್ದವ ಈಗ ಅವ ಹೇಳ್ದವ ಅದಲ್ಲ, ಅವ್ನಿಗೆ ನಾಚಿಕೆ ಬರ್ಬೇಕಲ್ಲ. ಹೆಸರು ಹೇಳಕಲ್ಲ, ಹೆಸರಿಂದ ಹೇಳಕ್ ತಾಕತ್ತಿಲ್ಲ ಅವ್ನಿಗೆ. ಹೆಸರು ಹೇಳತ್ತವ್ರಲ್ಲ ಯಾವದನವ ಯಾರೇ ಇರ್ಲಿ, ಇಬ್ರು ಅವನೇ ಹೇಳ್ಬೇಕಲ್ರಿ, ಯಾರು ಮಾಡ್ಯಾರ ಅನ್ನೋದು ಹೇಳ್ಬೇಕಲ್ಲ. ನಾವು ಅವ್ನ ಭಯಾಗ ಏನ್ ಬರ್ತದೆ ನಾ ಹೇಳ್ಬೇಕಾ? ಯಾರು ಇಲ್ಲ, ಈಗ ಸುಮ್ ಕುಡಿಸ್ಕೊಳ್ಸ ಏನಾದ್ರು ಮಾತಾಡ್ತಾನವ. ಅವನೇನದ್ರಿ ಅದೇ ಪೆಂಡ್ರವ್ ಹೇಳತ್ತಿಲ್ಲ. ಪೆಂಡ್ರವ್ ಇವ್ನಿಗೆ ಎಷ್ಟು ಪ್ರೀತಿಲಿಂದ ಮಾತಾಡ್ತಾರೆ ಜನ. ಪೆಂಡ್ರವ್ ಓಪನ್ ಮಾಡಿ ಕೊಡ್ಬೇಕಾಗಿತ್ತಲ್ಲಿ. ಒಂದ ಅವನು ಸಚಿವರಾಗಿದ್ದ, ಕೇಂದ್ರ ಸಚಿವ ಆಗಿದ್ದ, ಒಂದು ಹೇಳ್ಬೇಕಾದ್ರೆ ಪೂರಾ ಹೇಳ್ಬೇಕಲ್ಲ. ಅರ್ಧ ಮಂದಿ ಯಾಕೆ ಹೇಳ್ತಾನ? ಈಗಾದ್ರೆ ಹೇಳಿ ಮುಂದೆ ನಿಮ್ ಮುಂದೆ. ನಮ್ಮ 2 ಸಚಿವರು ಯಾರು ಇವನಿಗೆ ಸಪೋರ್ಟ್ ಮಾಡೋರು ಅಲ್ಲೇ ಅಲ್ಲ. ಮತ್ ಇವ ಯಾವ ಸಚಿವರು ತೊಗೊಂಡ್ಬಂದ್ರ ಮೂರನೇದ
ಈಗ ನೀ ಬಿಜೆಪಿನೇ ಇಲ್ಲ, ಬಿಜೆಪಿ ಬಗ್ಗೆ ಹೇಳಕತ್ತಿ, ನಿನ್ಗೆ ನೈತಿಕತೆ ಅದ ಹೇಳುದು? ನೀ ಯಾವ ಪಕ್ಷನಾಗದಿ? ಸಿಎಂ ಆಗ್ಲಾಕತ್ತಿ, ಯಾವ ಪಕ್ಷದಿಂದ ಹೋಗಿ? BRP. ಆ BRP ಎಲೆಕ್ಷನ್ ಅಲ್ಲಿ ನೀವು ಮಾಧ್ಯಮದವ್ರು ಮೊನ್ನೆ ಯಾಕೆ ಕೇಳಿಲ್ಲ? ನಮ್ಮ ಸರ್ಕಾರ ಬರ್ತದ ಹೇಳ್ತಾನ. ಮೊನ್ನೆ ಅಧಿವೇಶನ ಒಳಗೆ ಅದೇ ಹೇಳ್ದ, ನಮ್ಮ ಸರ್ಕಾರ ಬರ್ತದ. ನಮ್ಮ ಅಂದ್ರೆ ಯಾರು ಅವ ಅಂತ ಒಂದು ಓದ್ ಹೊರಗೆ ಹಾಕಾರಲ್ಲ. ಅದು ಅಲ್ರಿ, ಈಗ ಇಲ್ಲಿ ನಿನ್ನೆ ಹೇಳ್ದಲ್ಲ, ನಿನ್ನೆ ನಮ್ಮ ಸರ್ಕಾರ ಬಂದಾಗ ನಾ ಎಲ್ಲಾ ಇವ್ರಿಗೆ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳ್ದವ. ನಮ್ಮ ಸರ್ಕಾರ, ಇವ್ರ ಸರ್ಕಾರ ನಮ್ಮ ಸರ್ಕಾರ ಬಂದಾಗ ಇವ್ರಿಗೆಲ್ಲ ಒಳಗ ಹಾಕ್ತಾರ. ಅಲ್ಲ ಇವನಿಗೆ ಒಬ್ಬನೇ ಅದಾನ, ಹೊಳಿನೇ ಆಗ್ಯಾನ. ಮೊದ್ಲೇ ಒದ್ ಹೊರಗೆ ಹಾಕ್ಯಾರ ಪಾರ್ಟಿಯಿಂದ. ಮತ್ ನಮ್ಮ ಸರ್ಕಾರ ಯಾವ ಸರ್ಕಾರ ಬರ್ತದ ಅದು ಅವ್ನಿಗೆ ಕೇಳ್ಬೇಕಾಗಿತ್ತಲ್ಲ. ನೀವು ಮೊನ್ನೆ ವಿಧಾನಸಭೆ ಒಳಗೆ ಹಂಗೆ ನಾವು ಕೇಳ್ದ, ಆದ್ರೆ ಆಮೇಲೆ ನಮ್ಮ ಸರ್ಕಾರ ಅಂದ್ರೆ ಏನದು? ಇಲ್ಲ, ನನ್ನ ಪ್ರಾದೇಶಿಕ ಪಕ್ಷ ಮಾಡಾಕತ್ತೀನಿ, ನನ್ನ ಸರ್ಕಾರ ಬರ್ತದ ಅದು ಹೇಳಿಬೇಕಾರೆ. ಏನ್ ನಾವ್ ಪಕ್ಷ ಮಾಡಾಕತ್ತೀನಿ, ನನ್ನ ಸರ್ಕಾರ ಮೆಜಾರಿಟಿ ಬರ್ತದ, ನಾನು ಬೇಕಾದ್ರೆ ಸರ್ಕಾರ ಬರ್ತದೆ ಅಂತ ಹೇಳಿ ನಮ್ಮ ಸರ್ಕಾರ ಬರ್ತದ. ನಮ್ಮ ಸರ್ಕಾರ ಯಾರು ಯಾರು? ನೀನ್ ಬಿಜೆಪಿ ಬರ್ತೀನಿ, ನೀನ್ ಓದ್ವರ್ಗ ಹಾಕಲ್ಲ, ಅಷ್ಟು ನಾಚಿಕೆ ನನಗ. ಅಲ್ಲ, ನೀನು ಬಿಜೆಪಿ ಪರವಾಗಿ ಮಾತಾಡಕತ್ತೀವೋ ಏನ? ಏನ್ ಯಾವ ಪಕ್ಷದ ಪರವಾಗಿ ಮಾತಾಡಕತ್ತಿ? ನಿನ್ಗೆ ನಾಚಿಕೆ ಒಬ್ರು ಏನೂ ಇಲ್ಲ, ಪಕ್ಷದಿಂದ ಓದ್ವರ್ಗ ಹಾಕ್ಯಾರ, ಆದ್ರೂ ನಮ್ಮ ಸರ್ಕಾರ ತೀನ. ಹೆಣ್ಮಕ್ಳು ರೊಚ್ಚಿ ಗೆದ್ದಿದ್ರು. ಏನ್ ಹೇಳಾಕ್ರು ಹೆಣ್ಮಕ್ಳು ನೋಡ್ರಿ, ತಲಿ ಮೊದ್ಲೇ ಕಡಿಮೆ ಆಗ್ಯದ. ಅವ್ರು ಹೆಂಗ್ ಮಾಡಿ ಹೇಳಕ್ ಬರ್ತದ? ಅವ್ರು ಹೇಳು, ನಾವೇನ್ ಮಾಡಕ್ ಬರ್ತಾವ? ಹೇಳಕ್ ಬರುದಿಲ್ಲ. ಅವ್ರು ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರ? ಏನ್ ಹಾಕಿದ್ದಿ? ನಮ್ಗೆ ಎಷ್ಟು ಪಾಕಿಸ್ತಾನ ಕಳಿಸ್ತಾನ, ಅಮೆರಿಕ ಕಳಿಸ್ತಾನ, ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ನಾವೇನ್ ಮಾಡುದಿಲ್ಲ, ಹೆಂಗಸರ್ ಮಾಡ್ತಾರ್ರಿ. ಅವ ಹೆಂಗಸರಿಗೆ ಬೈದಾನ, ಹೆಂಗಸರಿಗೆ ಮಾಡ್ತಾವ, ಮಾಡುದಿಲ್ಲ. ಏನ ಮತ್ತೇನದ? ಅವ್ರು ಹೇಳವ ಗಂಡಸಿತ್ತಂದ್ರ ಗಂಡಸರು ಕೂಡ ಮಾಡ್ಬೋದು ಸವಾಲ. ಇಲ್ರಿ, ನಾ ದಿನ ಕ್ಯಾಂಡಿಡೇಟ್ ನಂಗ್ ಬೈಲಿ, ಅವ್ರ ಅಪ್ಪಗೆ ಖರೆ ಹುಟ್ರ ನನ್ಗ ಬೈಲಿ. ನಮ್ ಸಮಾಜ್ಗೆ ಯಾಕೆ ಬೈತೀನಿ? ನಾ ಅವನ ಮನಿಗ್ ಬೈತೀನಿ, ಅವಂಗೆ ಬೈತೀನಿ. ಬ್ಯಾರೆ ಸಮಾಜ ಯಾರಿಗೂ ಅವನ ಅಣ್ತಮ್ರಗ್ ಬಯಂಗಿಲ್ಲ, ಅವಂಗೆ ಹೇಳ್ತೀನಿ. ಹಮನ ಜನ್ನತ್ಗೂ ನಮ್ಗ ಜನ್ನತ್ ಕಳ್ಸವ್ನ ಯಾರು? ಸುಳಿ ಮಗನೇ ಅಂತ ಕೇಳ್ತೀನಿ. ಹೋಸಡಿ ನನ್ನ ಮಗನೇ, ನಿನ್ನ ಬಲ್ಲಿ ಶಕ್ತಿ ಇದ್ರ ನನ್ಗ ನಿನ್ನ ಶಂಶಾಂತ ನಾವಯ್ಯ. ನಮ್ಗ ಜನ್ನತ್ ಕಳ್ಸವ್, ನಮ್ ದೇವರ ಮ್ಯಾಗ ಅಲ್ಲಾ ಕೂತಾನ. ಇಂಥ ಥಡ್ಕಲ ಸುಳಿ ಮಕ್ಕಳು ಅದನ್ನು ಕ್ಯಾಸೆಟ್ ಇಷ್ಟೇ ತಂದವ್ರು ಸುಳಿ ಮಕ್ಕಳು ನಮ್ಮ ಹೆಣ್ಮಕ್ಳಿಗೆ ಹೇಳ್ತಾರ, ನಿನ್ನ ಹೆಣ್ಮಕ್ಳಿಗೆ ನಾವು 1 ಕೋಟಿ 11 ಲಕ್ಷ ರೂಪಾಯಿ ಬಿಕ್ಕಿ ಬೇಡ ಕೊಡ್ತೀವಿ, ನಮ್ಗೆ ಮಾಡಿಕೊಡು ಮಗನೇ, ನಿನ್ಗೆ ಮಾತಾಡಕ್ ಬರ್ತೈತಿ. ಸುಮ್ ಬೇಡ ಬೇಡ ಬೇಡ. ನಾನು ಏನ್ ತಿಳ್ದಾನವ, ಒಂದ್ MLA ಅದನ್ನು ಬೊಕ್ಕಸ್ ಹೋಟ್ಲೆ ಹರಿಸ್ ಬಂದಾನ, CM ಆಗ್ಯಾನ. 1000 JCB ತರ್ತಾನ, ಪ್ಲಾಸ್ಟಿಕ್ JCB ಕಳಿಸ್ತೀನಿ ಅವ್ನ ಮನೆಗೆ. ಕೋರ್ಟಿಗೆ ಹೋಗಿವಿ. ಅವ ಏನ್ ಮಾಡ್ಯಾನ, ಅವ್ರದ್ದು ADGP ಇದ್ದಾಗ ನಾ ಸಹಿ ಮಾಡಿದ್ದು, ಸಹಿ ಮಾಡಿಲ್ಲ ಅಂತ ಪೇಜ್ ಹರ್ಕೊಂಡು ಬಂದು ಆರ್ಡರ್ ಮಾಡ್ಸ್ಯಾನ. ಕೋರ್ಟ್ದೊಳಗೆ ಡೂಪ್ಲಿಕೇಟ್ ಅದನ್ನು ಮಾಡ್ಯಾನ. ನಾನು ವಕಾಲ ಫಾರ್ಮೆ ಹರ್ಕೊಂಡ್ ಬಿಟ್ಟ, ಸಹಿ ಮಾಡಿ ಸಿಗ್ನೇಚರ್ ಇದ್ದಿದ್ದು. ಇಪ್ಪಲ್ ಅವ ಇಲ್ಲ, ಬಿಜೆಪಿ ಗೌರ್ಮೆಂಟ್ ಇದ್ದ, ಬಿಜೆಪಿ ಗೌರ್ಮೆಂಟ್ ಇತ್ತವಾಗ. ಕೋರ್ಟ್ ಕೇಸನ್ನ ಹಾಕಿದ್ರಿ, ಅವ್ರದ್ದು ADGP ಇದ್ದ. ನಾ ಏನ್ ಸಹಿ ಮಾಡಿಕೊಡ್ತೀನಿ, ಇಷ್ಟು ಗಟ್ಟ ಅದರಿ, 26,000 ಬೋಕಸ್ ಅದ. ನಾ ಸುಳ್ಳು ಹೇಳಿಕತ್ರ ಅವ ಗುಡಿ ಮುಟ್ಲಿ, ಸಿದ್ದರಾಮೇಶ್ವರನ ಗುಡಿ ನಿಂದರೆ ನಾ ತಲೆ ಬಳಸ್ಕೊಟ್ಟು ಹೋಗ್ತೀನಿ, ನಾ ಬೋಕಸ್ ಮಾಡ್ಲಿ. ನಂದು ಪೇಜ್ ಸಹಿ ಮಾಡಿದ್ದು ಪೇಜೆ ಹರ್ಕೊಂಡಾನ, ಇವ್ರು ಸಹಿ ಮಾಡಿಲ್ಲ ಅಂತ ನಂದು ಆರ್ಡರ್ ಮಾಡ್ಸ್ಯಾನ. ಕೋರ್ಟ್ ತೀರ್ಪು ನನ್ಗೆ ಹಿನ್ನಡೆ ಮಾಡೈತಿ. ನನ್ ಸೈನ ಪೇಜೆ ಹರಿದ್ ಬಿಟ್ಟಾರ ಒಳಗೆಂದು. ಮುಂದ್ ಅಪೀಲ್ ಮಾಡಿ, ಅಪೀಲ್ದೊಳಗ ತಳಗ ಏನ್ ಆಗ್ತೈತಿ ಅದೇ ಆಗ್ತೈತಿ. ಫಸ್ಟ್ ನಾ ಏನ್ ಅಡ್ಮಿಟ್ ಮಾಡ್ಸೀನಿ, ಇಷ್ಟು ಪೇಜ್ ದೊಳಗ್ ಸಹಿ ಮಾಡಿ, ನನ್ನ ಪೇಜ್ದೊಳಗಿಂದ ಸಹಿ ಮಾಡಿಲ್ಲ ಅಂತ ಹರ್ಕೊಂಡ್ ನನ್ಗ ನೀವು ಹೊಡ್ರಿ ಬರ್ತೈತಿ. ರಾಹುಲ್ ಗಾಂಧಿ ಅವರು ಈಗ
ಈಗ ನಾ ಒಯ್ದು ಕೊಡ್ಲಿಕ್ಕತ್ತೇನ್ರಿ. ಅಲ್ಲಲ್ಲ, ಮೊನ್ನೆ ರಾಹುಲ್ ಗಾಂಧಿ ಅವರು ಈ ಮತ ಕಳ್ಳತನ ಅನ್ನೋದೆಲ್ಲ ಆರೋಪ ಮಾಡ್ತಾರಲ್ಲ, ಅದೇ ನನ್ಗೆ ಮೊನ್ನೆ ನಾ ಬೆಂಗಳೂರಿಗೆ ಹೋಗಿದ್ದೆ, ಕ್ಷೇತ್ರದಲ್ಲಿ ಅದೇ ಆಗಿದೆ ಅಂತ ಒಯ್ದು ಕೊಡ್ಲಿಕ್ಕತ್ತೇನ್ರಿ. ನೀವು ಅದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡ್ಬೋದಲ್ಲ ಈಗ? ಮಾಡಿ ನಾ ಕೊಡ್ತೀನಲ್ರಿ, ಒಯ್ದು ಕೊಡ್ತೀನಿ, ಮಾಡ್ಲಿಕ್ಕತ್ತೀನಿ. ಸದ್ಯಕ್ಕೆ ಮೊನ್ನೆ ಮಾಡೀವಿ, ಈಗ ಮತ್ತೆ ಒಯ್ತೀವಿ. ಏನವ ಏನ್ ತಿಳ್ದಾನ, ಬೈದ್ರ ಮುಸುಲ್ರು ಸುಮ್ ಕುಂದಿರ್ತಾರ. ಘೋಸಡಿ ನನ್ನ ಮಗನೇ ನಿಂತ್ಕಿತ್ ಹಚ್ಚ, ತುಡುಕ್ ಸುಳೆ ಮಗನೇ ನಿಂತ್ಕಿತ್ ಹೆಚ್ಚ ಬೈತೀವಿ ನಾವು. ಸುಮ್ ಮರ್ಯಾದೆ ನಮ್ಮ ನೀರ್ದೊಳಗೆ ನಾವ್ ಇದ್ದೀವಿ. ಬ್ಯಾಡ ಯಾರಿಗೆ ಬೈದು, ಅವಂಗೆ ಒಬ್ಬಂಗ್ ಬೈತೀವಿ ನಾವು, ಬ್ಯಾರೆಯವ್ರಿಗಿಲ್ಲ. ಅವ ನಮ್ಮ ಸಮಾಜ ಭಯ, ನಮ್ಮ ಸಮಾಜ ಹುಟ್ಟಾನೇನ್ರಿ ಬದಮಾಸ್ ಸುಳೆ ಮಗ. ನಮ್ ಸಮಾಜ್ಗೆ ಯಾಕೆ ಬೈತಾನವ? ನಾವು ನಪ್ಪೋಜ್ ನಿಂತೀನಿ, ನನ್ ಬೈಲಿ, ನನ್ಗ ಏನು ಬೈತಾನ ಬೈಲಿ, ನಾ ಅದಕ್ಕೆ ತಯಾರಿದ್ದೀನಿ. ದಿವಸ ಹೇಳ್ದಿವಿ ಬ್ಯಾಡ್ರಿ ಏನ್ರಿ ಎತ್ ಕುಳೆ ನಮ್ ಸಮಾಜಗ, ನಮ್ಮ ಹೆಣ್ಮಕ್ಳಗ, ನಮ್ ಪಾಕಿಸ್ತಾನ್ಗ, ಜನ್ನತ್ಕ ಎಂತ ತುಡುಕ್ ಸುಳೆ ಮಕ್ಕಳು ನಮ್ ಕಳಿಸ್ತಾರ ಜನ್ನತ್ಕ. ಇವನ್ ದೇವರ ಅದಾನ. ನಮ್ ಪಾಕಿಸ್ತಾನ ಹೆಂಗ ಆಗ್ತೈತ್ರಿ? ಅವ್ನ್ ಪಾಕಿಸ್ತಾನ ಅದ, ಅವನೇ ಜೆಂಡಾ ಹಾಕ್ಸಾನ. ಇಲ್ರಿ ಪಾಕಿಸ್ತಾನಗ ಬೈಲಿ, ಪಾಕಿಸ್ತಾನ ಒಯ್ಕೋತ್ ಒಯ್ಲಿ, ಪಾಕಿಸ್ತಾನ ಕೂಡ ದಾಂಧಲಿ ಮಾಡ್ಸವ, ಜೆಂಡಾ ಏರ್ಸವ, ಸಿಬೆ ಕೊಡ್ಲಿ, ಇದು ಜೆಂಡಾ ಏರ್ಸಿಲ್ಲ. ಪಾಕಿಸ್ತಾನ ಹೇಳಿದವರು ಪಾಕಿಸ್ತಾನ ಬೈತಾನ್ರಿ, ನಮ್ಗ ಕಳಿಸ್ತೀನಿ ಅಂತ ಅವ್ನ ಅಪ್ಪಂದು. ನಾವು 800 ವರ್ಷಲಿಂದ ಇಲ್ಲದೀವಿ, 800 ವರ್ಷದಿಂದ ನಮ್ಮಲ್ಲಿ ಕಾಗದ ಪತ್ರ ಅದಾವ. ಅವ ಈ ಊರಿಂದ 800 ವರ್ಷದ ಕಾಗದ ಪತ್ರ ತೋರಿಸ್ಲಿ, ಅವ ಇದ್ದಿರ್ಬೇಕು. ನಾವು ಕಡ್ಲಿ ಮಟ್ಟಿ, ಧರಮ್ ಕಡ್ಲಿ ಮಟ್ಟಿ ನಮ್ದಿಲ್ಲ 800 ವರ್ಷದಿಂದ ಅದ. ನಮ್ಗೇನ್ ಮಾಡೋದದ? ನಮ್ಗ ಕಳಿಸ್. ಅವಂಗ ಯಾಕೆ ಮಾಡ್ಕೊಡ್ರಿ? ಅವಂದೇ ನಾವ್ ಮಾಡ್ಕೋತೀವಿ. ಅವನ ಮನಿದೆ ಮತ್ ಬ್ಯಾರೆಯವ್ರಿಗೆ ಅವನ ಮನಿದೆ, ಅವಂಗೆ ಬರೀಲ್ಲ ಬೈಲಾಕ್ ಬರ್ತೈತಿ. ಹುಡುಗರಿಗೆ ಯಾಕೆ ಮಾಡ್ಕೊಡುದಿಲ್ಲ ಅಂತ ಕೂಡ ಆಗ ಹೇಳಿ ನಾ ಸ್ಪಷ್ಟೀಕರಣ. ಅದೇ ಅದು ಸ್ವಲ್ಪ ಸಮಸ್ಯೆ ಆಗಲ್ಲ, ಆಯ್ತು ಅದೆಲ್ಲ ನೋಡ್ಕೊಂಡ್ ಮಾಡ್ಬೇಕು. ನಾವ್ ಯಾಕೆ ಅವನ ಮನಿಗ್ ಕೊಡೋನ್ರಿ? ಅವನ ಮನಿದೆ ನಾವ್ ಮಾಡ್ಕೋತೀವಿ. ಅವ 5,000 ಕೊಡ್ತಾನಲ್ರಿ, 1 ಕೋಟಿ 11 ಲಕ್ಷ ರೂಪಾಯಿ ಕೊಡ್ತೀವಿ. ಬಿಕ್ಕಿ ಬೇಡಿ ಕೊಟ್ಟು ನಾವ್ ಮಾಡ್ಕೋತೀವಿ. ಸಲೀಂ ಖಾನ್ ಮಕ್ಳಿಗೆ ಕೊಡ್ಲಿ ಅಲ್ರಿ, ನಮ್ ಹುಡುಗರ ಭವಿಷ್ಯ ಮಾಡ್ಕೊಡೋಣ ನಾವು. ಯಾರ್ದು ಹುಡುಗಿ ಎಲ್ಲಾ ಜಾತಿ ಹುಡುಗಿ ಅಕ್ಕಂಗ್ಯಾರು ನಮ್ ಸೋದರು ಯಾರಿಗೂ ಹೇಳಬಾರ್ದಂಗ. ಏನ್ ಬಾಯಿಗೆ ಬಂದ MLA ಆದ್ರ ಏನ ಇದು ಅದೇನವ CM? ನಾ JCPಲಿಂದ 1000 JCP ಬರ್ತೀನಿ, ಪಾರ್ಟಿಯಾಗೆ ಇಲ್ಲ. ಪಾರ್ಟಿ ನಾ 1000 JCP ತಂದ ಎಲ್ಲ ತಾಲೂಕ್ದೊಳಗ್ ನಾ ಬಿಟ್ಟು ಓಡಿಸ್ತೀನಿ, ಮನಿ ಬೆಳೆಸ್ತೀನಿ. ಪಾರ್ಟಿಯಾಗೆ ಇಲ್ಲ, ಲಗ್ನನೇ ಮಾಡ್ಕೊಂಡಿಲ್ಲ, ಮಕ್ಕಳದ ಹೆಸರೇ ಇಡ್ಲಾಕತ್ ನಾರಿ. ಪಾರ್ಟಿಲಿಂದ ಓದ್ ಹೊರಗೆ ಹಾಕ್ಯಾರ. ಮೊನ್ನೆ ಪತ್ರಿಕೋಷ್ಠಿ ಇನ್ನೊಂದು ಹೇಳಿದ್ದೇನ, ಏನು ಹಿಂದೂ ಸನಾತನ ಧರ್ಮ ಒಳಗ ಏನ್ ಹೇಳಿದ್ದೆ ನಾನು, ಇದು ಮುಸ್ಲಿಂ ಇವ ಹೇಳ್ದಲ್ಲ ಈ ಶಬ್ದಕ್ಕ ಅಲ್ಲಿ ಮಾನ್ಯತೆ ಇಲ್ಲ. ನಾನು ಹಿಂದೂ ಸನಾತನದ ಎಲ್ಲ ಇದನ್ನು ಓದ್ತೇನೆ ಮೊನ್ನೆ. ಇದರಲ್ಲಿ ಏನು ವಿವಾಹಗಳದ್ದು ಏನು ಪದ್ಧತಿ ಅದಾವ, ನಿಯಮಗಳು ಏನದಾವ ಎಲ್ಲ ಓದ್ದೆ ನಾನು ಮೊನ್ನೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ಐತಿ, ಹಿಂದೂ ಇರ್ಬೇಕಂತೇಳಿ. ಏನು ಹಿಂದೂ ಸನಾತನ ಧರ್ಮದಾಗ ಹಿಂದೂ ಇರ್ಬೇಕಂತೈತಿ ಅಲ್ಲಿ ಸ್ಪಷ್ಟ. ಹಿಂದೂ ಜಾತಿ ಅಲ್ಲ. ಆಮೇಲೆ ಎರಡನೇದು ಏನದ ಪಾಯಿಂಟ್, ಗೋತ್ರ ಭಾಳ ಮಹತ್ವ ಐತೈತಿ ಬರ್ಲಾರ. ಮತ್ತು ಇವ ಏನು ಸಂಸ್ಕಾರಕ್ಕೆ ಏನು ಸಂದೇಶ ಸಮಾಜಕ್ಕೆ ಮತ್ತು ಹಿಂದೂ ಸನಾತನ ಥರ ವೈಪತ್ತು ಹೇಳಕತ್ತಾನ. ಮತ್ತು ಅದು ಏನು ಮಾಡಕತ್ತಾನ ಇವ ಅಲ್ಲಿ? ಇದು ಹಿಂದೂ ಸನಾತನ ಥರದ ಮತ್ತೆ ತಪ್ಪು ಹೇಳ್ಕೊತ ಹೊಂಟ್ರಲ್ಲ. ಮತ್ತೆ ಹಂಗಾದ್ರೆ ಅದಕ್ಕೆ ಅದೊಂದು ಸ್ಪಷ್ಟೀಕರಣ ಆಗ್ಬೇಕಲ್ಲ. ನಾವು ಇದು ಇಂಪಾರ್ಟೆಂಟ್ ವಿಷಯ ಬಿಡ್ರಿ. ಅವ ಧರ್ಮನಾಗ ನಮ್ಮ ಮಂದಿಗೆ ತಗೊಂಡ್ ಬಂದಿಸಿ ಧರ್ಮ ನಷ್ಟ ಮಾಡೋ ಸಲ ಕೆಲಸ ಮಾಡಿ ಕಲಂಕ ತಂದ ನಾವು ಹಿಂದೂ ಸನಾತನ ಧರ್ಮಕ್ಕೆ. ಒಂದು ಹಿಂದೂ ಪವಿತ್ರ ಹಿಂದೂ ಸಮಾಜನಾಗ ಮಟನ್ ತಿನ್ನೋರು ಕರ್ಕೊಂಡ್ ಬಂದಿಸಿ ಆ ಧರ್ಮ ಭ್ರಷ್ಟ ಮಾಡ್ಸೋದು ಇದು ನಡ್ಸ ಅಂದ್ರೆ ಹುಚ್ಚು ನನ್ನ ಮಗನಿಗೆ ನೀವು ಯಾವ ರೀತಿ ಅದಕ್ಕೆ ಏನ್ ಹೇಳ್ತೀರಿ? ಇಲ್ಲ ಅವ್ನಿಗೆ ಏನಾಗದ ಈಗ ಬಿರಿಯಾನಿ ಅದಲ್ಲ, ಈಗ ಏನಾಗದ ಅವ್ನಿಗೆ ಬಿರಿಯಾನಿ ಸ್ವಲ್ಪ ಸಿಗ್ಲಾಕತ್ತಿಲ್ಲ ಈಗ. ಏನ ಬಂದಾಗದ ಈಗ ಕೆಲವ್ರು ಕೊಡ್ತಿದ್ರು ಡಬ್ಬಿ, ಏನ ಕೆಲವ್ರು ಡಬ್ಬಿ ಒಯ್ದು ಕೊಡ್ತಿದ್ರು. ಅದು ನಮ್ ಮಂದಿಗೆ ಅಂಜಿ ಅವರು ಬಂದ್ ಮಾಡ್ಯಾರ ಏನ ಕೊಡೋದು. ಇದ್ರ ಕೆಲವ್ರು ನಮ್ ಬಿಜಾಪುರದಾಗ ಆ ಬಿರಿಯಾನಿ ಬಂದ್ ಆಗ್ಯದ. ಆ ಬಿರಿಯಾನಿ ಬಂದ್ ಆಗಿದ್ರಿಂದ ಈಗ ಏನ್ ತಿಳ್ಕೊಳತ್ತನವ, ಹಿಂಗಾರಿ ಮಾಡಿ ಮುಸಲ್ಮಾನ ಹುಡುಗಿಯರಿಗಾರಿ ಮಾಡ್ಕೊಂಡ್ ಬಂದು ತಮ್ಮ ಹುಡುಗರ ಮನೆಗೆ ಹೋಗಿ ಬಿರಿಯಾನಿ
ತಿನ್ಬೇಕಂತ ಏನ್ರಿ ಅವ ಆಸೆ ಆಗಿರ್ಬೇಕು ಅವನಿಗೆ. ನಂದು ಉದ್ದೇಶ ಏನು ಇದು ಉದ್ದೇಶ, ಒಂದು ಮೇನ್ ಉದ್ದೇಶ ಇದೆ ಅದೊಂದು. ಅದೇ ಚಂದಾಗಿ ಮತ್ತೆ ಯಾಕಂದ್ರೆ ಮುಸ್ಲಿಂ ಮನೆಯದು ಬಿರಿಯಾನಿನೇ ಬೇರೆ ಇರ್ತದ, ಹೋಟೆಲ್ ಒಳಗೆ ಸಿಗುದು ಬಿರಿಯಾನಿನೇ ಟೇಸ್ಟೇ ಬೇರೆ ಇರ್ತದ. ಅದಾಗ ಮುಸ್ಲಿಂ ಹುಡುಗಿದು ಅಡಿಗೆ ಮಾಡಿದ್ವಿ ಬಿರಿಯಾನಿ ತಿನ್ಬೇಕಂತ ಒಂದ್ ಇಚ್ಛೆ ಆಗ್ಯದ, ಬಂದಾಗ್ಯದ ಬಿರಿಯಾನಿ ಎಲ್ಲಾ ಕಡೆ. ಹೌದಲ್ಲ? ಥ್ಯಾಂಕ್ ಯು.